ಇಷ್ಟಪಡ್ತೀನಿ ಇವತ್ತು. ಮೊದಲನೇದು ನನ್ನ ಹೆತ್ತ ತಂದೆ ತಾಯಿಗಳು, ಅವ್ರ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ. ಗುರು ಅಂದರೆ ಯಾರು, ಅವ್ರ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ. ಹಿರಿಯರು ಅಂದರೆ ಏನು, ನಮ್ಮ ಜವಾಬ್ದಾರಿಗಳು ಏನು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಕಾನೂನಿನ ಅಂಶವೂ ಕೆಲವು ಇದೆ. ಹಿರಿಯರನ್ನು ಹೆಂಗೆ ನಾವು ನೋಡ್ಕೊಳ್ದೇ ಇದ್ದರೆ ಏನು ಆಗುತ್ತೆ ಅನ್ನುವಂಥದ್ದಕ್ಕೆ ಕಾನೂನು ಕೂಡ ಇದೆ. ಅದ್ರ ಬಗ್ಗೆನೂ ಸ್ವಲ್ಪ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಮೊದಲು ಒಂದು ಹಾಡು ಕೇಳೋಣ. ನಾನು ನಿಮಗೆ ಹಾಡು ಕೇಳಿಸ್ತೀನಿ. ಇದೇ ಥರ ಈಗ ಏನು ಹಾಡು ಹೇಳಿದರು ಪುರುಷೋತ್ತಮಾನಂದರು ಹಾಡಿರೋ ಅಂಥ ಹಾಡು, ಜೀವನದಲ್ಲಿ ಏನೂ ಇಲ್ಲ ಅಂತ. ಆ ರೀತಿ ನಮ್ಮ ಹತ್ರ ಅನ್ನ ಇರೋವರೆಗೂ ಎಲ್ಲರೂ ನಾನು, ನನ್ನವರು, ತನ್ನವರು ಎಲ್ಲ ಹೇಳ್ತಾರೆ. ಅನ್ನ ತೀರಿ ಹೋಗಿದ ತಕ್ಷಣವೇ ಯಾರೂ ನಮ್ಮ ಸುತ್ತ ಇರಲ್ಲ. ಆ ಹಾಡನ್ನು ಹೇಳಿ ಲಾವಣಿನ ಆಮೇಲೆ ನಾನು ಈ ವಿಷಯಗಳ ಬಗ್ಗೆ ಮಾತಾಡ್ತೀನಿ. ಅನ್ನವು ನಿನ್ನಲ್ಲಿರೋ ತನಕ್ಕೆಲ್ಲರೂ ನನ್ನವರು ತನ್ನವರೆನ್ನುವರು. ಅನ್ನವು ನಿನ್ನಲ್ಲಿರೋ ತನಕ್ಕೆಲ್ಲರೂ ನನ್ನವರು ತನ್ನವರೆನ್ನುವರು. ಅನ್ನವು ನಿನ್ನಲ್ಲಿ ತೀರಿದ ಮರುದಿನ ನಿನ್ನವರೆನ್ನುವರ್ಯಾರಿಗರು. ಅನ್ನವು ನಿನ್ನಲ್ಲಿ ತೀರಿದ ಮರುದಿನ ನಿನ್ನವರೆನ್ನುವರ್ಯಾರಿಗರು. ಹೆತ್ತ ತಂದೆ ತಾಯಿಗಳು ಮುತ್ತೊಂದ ಕೊಡ ತನಕ ಮತ್ತೊಂದ ಹಡೆದೆವು ಎನ್ನುವರು. ಹೆತ್ತ ತಂದೆ ತಾಯಿಗಳು ಮುತ್ತೊಂದ ಕೊಡ ತನಕ ಮತ್ತೊಂದ ಹಡೆದೆವು ಎನ್ನುವರು. ಸೊತ್ತೆಲ್ಲ ಕಳ್ಕೊಂಡು ಒಟ್ಟಿಗಿಲ್ಲದಿರುವಾಗ ಕುತ್ತ್ಯಾಕೆ ಹುಟ್ಟಿತೋ ಎನ್ನುವರು. ಸೊತ್ತೆಲ್ಲ ಕಳ್ಕೊಂಡು ಒಟ್ಟಿಗಿಲ್ಲದಿರುವಾಗ ಕುತ್ತ್ಯಾಕೆ ಹುಟ್ಟಿತೋ ಎನ್ನುವರು. ಕರದಲ್ಲಿ ಕಾಂಚನ ಇರತನಕ್ಕೆಲ್ಲರೂ ಇಂದ್ರಚಂದ್ರನೆಂದು ಕರೆಯುವರು. ಕರದಲ್ಲಿ ಕಾಂಚನ ಇರತನಕ್ಕೆಲ್ಲರೂ ಇಂದ್ರಚಂದ್ರನೆಂದು ಕರೆಯುವರು. ಕರದಲ್ಲಿ ಕಾಂಚನ ತೀರಿದ ಮರುದಿನ ಹಿಂದಕ್ಕೆ ಬಹುದೂರ ಸರಿಯುವರು. ಕರದಲ್ಲಿ ಕಾಂಚನ ತೀರಿದ ಮರುದಿನ ಹಿಂದಕ್ಕೆ ಬಹುದೂರ ಸರಿಯುವರು. ಅನ್ನವು ನಿನ್ನಲ್ಲಿರೋ ತನಕ್ಕೆಲ್ಲರೂ ನನ್ನವರು ತನ್ನವರೆನ್ನುವರು. ಅನ್ನವು ನಿನ್ನಲ್ಲಿ ತೀರಿದ ಮರುದಿನ ನಿನ್ನವರೆನ್ನುವರ್ಯಾರಿಗರು. ಕಲ್ಲ ಮಲ್ಲ ಎಲ್ಲ ಕಲ್ಲ ಮಲ್ಲ ಎಲ್ಲ ಕಲ್ಲ ಮಲ್ಲ ಎಲ್ಲ ದುಡ್ಡನ್ನು ಕೊಡೋ ತನಕ ದೊಡ್ಡವನು ನಮ್ಮಪ್ಪನೆನ್ನುವನು. ದುಡ್ಡೆಲ್ಲ ತೀರಿದಾಗ ಗಡ್ಡು ಬೆಳಗಾದಾಗ, ದುಡ್ಡೆಲ್ಲ ತೀರಿದಾಗ ಗಡ್ಡು ಬೆಳಗಾದಾಗ ದಡ್ಡ ಸೂಳೆ ಮಗನೆಂದೆನ್ನುವರು. ಅನ್ನವು ನಿನ್ನಲ್ಲಿರೋ ತನಕ್ಕೆಲ್ಲರೂ ನನ್ನವರು ತನ್ನವರೆನ್ನುವರು. ಅನ್ನವು ನಿನ್ನಲ್ಲಿ ತೀರಿದ ಮರುದಿನ ನಿನ್ನವರೆನ್ನುವರ್ಯಾರಿಗರು. ನಿನ್ನವರೆನ್ನುವರ್ಯಾರಿಗರು. ಆತ್ಮೀಯ ಬಂಧುಗಳೇ, ತಂದೆ ತಾಯಿಗಳ ಬಗ್ಗೆ ಒಂದೆರಡು ಮಾತನ್ನು ಹೇಳಬೇಕು. ಬಹುಶಃ ಬರೆಯೋರಿದ್ದಿದ್ದರೆ ಸಾಮಾನ್ಯ ಮನುಷ್ಯನನ್ನು ಗುರುತಿಸಿ ರಾಜ ಮಹಾರಾಜರಿಗೆ ಯಾವ ಥರ ಮಾನ ಮನ್ನಣೆ ಕೊಟ್ಟು ಎತ್ತರಕ್ಕೆ ದುಷ್ಟ ರಾಜನಾದರೂ ಕೂಡ ಅವನ ಚರಿತ್ರೆಯನ್ನು ಬರೆದಿದ್ದಾರೋ ಆ ಥರ ನಮ್ಮ ತಂದೆ ತಾಯಿಗಳ ಚರಿತ್ರೆಯನ್ನೇನಾದರೂ ಬರೆಯುವಂಥವ್ರು ಇದ್ದಿದ್ದರೆ ಅವರೊಬ್ಬರು ದೊಡ್ಡ ಸಾಧು ಸಂತರ ಥರ ಕಾಣಿಸರು. ಆದರೆ ಅವರ ಜೀವನ ಚರಿತ್ರೆಯನ್ನು ಬರೆಯೋರು ಯಾರೂ ಇಲ್ಲ, ಹೇಳೋರು ಇದ್ದಾರಷ್ಟೇ, ಅವರ ಅನುಭವ ಮಾಡಿದವರು ಇದ್ದಾರಷ್ಟೇ. ನಮ್ಮ ತಂದೆ
ನಾನು ಸಂತ ಅಂತಲೇ ತಿಳ್ಕೊಂಡಿದ್ದೀನಿ ಅವ್ರಿಗೆ. ಅವರ ರೀತಿ, ನಡ್ಕೊಳ್ತಿದ್ದಂಥ ರೀತಿ, ಯಾವುದೇ ಒಂದು ದೊಡ್ಡ ಶ್ರೀಮಂತರ ಮನೆಗೆ ಹೋದರೆ ಒಂದು ಗೋಣಿ ಚೀಲ ಕೊಡಪ್ಪ, ಅದನ್ನೇ ಒತ್ಕೊಂಡು ಅದನ್ನೇ ಹಾಸ್ಕೊಂಡು ಅದರೊಳಗೆ ತೂರ್ಕೊಂಡು ಮಲ್ಕೊಂಡು ಬೆಳ್ಕರಿತ್ತಲ್ಲಪ್ಪ, ಸೂರ್ಯ ಮತ್ತೆ ಹುಡ್ತಾನೆ ತಾನೆ, ಏನೂ ಆಗಲ್ಲ. ಅವರು ರಾಜವೈಭೋಗವನ್ನು ಅನುಭವಿಸಿದರು, ಅಧಿಕಾರವನ್ನು ಅನುಭವಿಸಿದರು, ಶ್ರೀಮಂತಿಕೆಯನ್ನು ಅನುಭವಿಸಿದರು. ಬಡವರ ಜೊತೆಗೆ ಅಷ್ಟೇ ಚೆನ್ನಾಗಿ ನಡ್ಕೊಳ್ತಾಯಿದ್ರು. ಅವರೇ ನಮ್ಮ ತಂದೆ. ಓಕೆ, ಅವರು ನನಗೇನು ಮಾಡಿದ್ರು? ಸುಮ್ಮನೆ ಹುಡುಗ ನಾನು, ಇಷ್ಟು ಪ್ರೈಮರಿ ಸ್ಕೂಲ್ನಲ್ಲಿ, ಬಾ ತೊಡೆ ಮೇಲೆ ಕೂರಿಸಿ ಓದಬೇಕು ನೀನು ಅಂತ ಹೇಳಿದ್ರು. ತಂದೆ ಹೇಳಿದರು ಓದಬೇಕು ನೀನು ಅಂತ ಹೇಳಿದರು. ಯಾಕೆ ಅನ್ನೋದಕ್ಕೆ ಉತ್ತರ. ತಂದೆ ಹೇಳಿರೋ ಮಾತನ್ನೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ವಿದ್ಯೆಯೇ ಕಳ್ಳನಪಹರಿಸದಿಹದನವು. ಮಗು, ಈ ಜಗತ್ತಿನಲ್ಲಿ ಎಲ್ಲವನ್ನೂ ಕದೀಬೋದು. ಎಲೆಕ್ಟ್ರಿಸಿಟಿ ಕೂಡ ಕದೀತಾ ಇದ್ದಾರೆ, ಅಂಥ ಕಳ್ಳರಿದ್ದಾರೆ. ಎಲೆಕ್ಟ್ರಿಸಿಟಿ ಕದಿಯೋ ಅಂಥ ಕಳ್ಳರು ಕೂಡ ನಮ್ಮ ಸಮಾಜದಲ್ಲಿದ್ದಾರೆ. ಶ್ರೀಮಂತಿಕೆ, ಬಡ, ದೊಡ್ಡ ಮನೆ, ಸಣ್ಣ ಮನೆ, ಅಂಚು ತೆಗೆದಿಳಿಯೋದು, ಕಿಟಕಿಯಿಂದ ಬರೋದು, ಏನೆಲ್ಲ ಕಳ್ತನ ಮಾಡ್ಬೋದು. ಬ್ಯಾಂಕ್ ದರೋಡೆಗಳು, ಬಸ್ ದರೋಡೆಗಳು, ಏನು ಕೇಳ್ತೀವಿ. ಕಳ್ಳ ಕದಿಯೋಕ್ಕಾಗದೇ ಇರೋ ಒಂದೇ ಸಂಪತ್ತು ನಮ್ಮ ಮಕ್ಕಳಿಗೆ ನಾವು ಕೊಡೋದು ಅಂದರೆ ವಿದ್ಯೆ. ಅದಕ್ಕೆ ಅವರು ನನಗೆ ಹೇಳಿದ್ರು, ಮಗು ನೀನು ಕಲ್ತ್ಕೋ, ಯಾಕೆಂದರೆ ಕಳ್ಳ ಕದಿಯೋಕ್ಕೆ ಆಗಲ್ಲ. ನಿನ್ನ ಜೀವನವಾಗಿ, ನಿನ್ನ ಉಸಿರಾಗಿ, ನಿನ್ನ ಸಾವಿನೊಂದಿಗೆ, ನಿನ್ನ ನೋವಿನೊಂದಿಗೆ ನೋವಾಗಿ, ಸಾವಿನೊಂದಿಗೆ ಸಾವಾಗಿ ಬರ್ತಕ್ಕಂಥದ್ದು ಒಂದೇ ವಿದ್ಯೆ. ಅದಕ್ಕೋಸ್ಕರ ಕಲ್ತ್ಕೊ. ಎಷ್ಟು ಜನಕ್ಕೆ ಸಂತೋಷ ಕೊಡೋಕ್ಕಾಯ್ತು. ಒಂದೊಂದು ಹಾಡುಗಳು ಹೇಳಿ, ಒಂದೊಂದು ತಮಾಷೆ ಹೇಳಿ, ಸಾವಿರಾರು ಜನಕ್ಕೆ ಸಂತೋಷ ಕೊಡಲಿಕ್ಕೆ ಸಾಧ್ಯ ಆಗದೆ ಅಂದರೆ ಜ್ಞಾನಿಯಾದರೆ ಮಾತ್ರ. ಮೇಡಮ್ ಬ್ಲಾವಸ್ಕಿ ಅವ್ರ ಬಗ್ಗೆ ಎಷ್ಟು ಚೆನ್ನಾಗಿ ಜಗದೀಶ್ ಅವರು ಅದನ್ನು ಆ ವಿವರಣೆಯನ್ನು ಕೊಟ್ಟರು. ಅದನ್ನೆಲ್ಲ ಅವರ ವರ್ಣನೆ, ಅವರ ಸ್ಥಿತಿ ಗತಿಗಳು, ಎಲ್ಲೆಲ್ಲಿ ಏನಾಯಿತು, 1ನೇ ಮದುವೆ, 2ನೇ ಮದುವೆ, ಇದೆಲ್ಲದನ್ನು ಕೂಡ ಸಾಧ್ಯ ಆಗೋದು ಜ್ಞಾನ, ವಿದ್ಯೆ. ಇನ್ನೊಂದು ಮಾತು ಅವರು ಹೇಳಿದರು, ನೋಡು ಅಣ್ಣ ತಮ್ಮಂದಿರು ಭಾಗ ಕೇಳದೇ ಇರೋ ಸಂಪತ್ತು ಅಂದರೆ ಓದು. ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ, ಇನ್ನೆಲ್ಲ ಮಡಿಕೆ ಒಂದು ಗಡಿಗೆ ಇದ್ದುಬಿಟ್ರೆ, ಮಣ್ಣಿನ ಗಡಿಗೆ ಇದ್ದರೆ ಒಡ್ಕೊಡು ನನಗೆ ಅರ್ಧ ಭಾಗ ಕೊಡಬೇಕು, ಹೊಸ ಇದ್ದರೆ ಬಾಲನೇ ಕಿತ್ಕೊಡು ಅಂತ ಕೇಳ್ತಾರೆ. ಭಾರಿ ಕೆಟ್ಟ ಜನ ಇದ್ದಾರೆ. ನೀನು ಏನಾದ್ರು ಕಲ್ತ್ಕೊಂಡ್ರೆ, ನೀನು BSc LLB ಓದಿದೆಯಲ್ಲಪ್ಪ, B ಒಬ್ರು ಇಟ್ಕೊಳ್ಳಿ, SC ಒಬ್ರು ಇಟ್ಕೊಳ್ಳಿ, LL ಒಬ್ರು ಇಟ್ಕೊಳ್ಳಿ, B ಒಬ್ರು ಇಟ್ಕೊಳ್ಳಿ ಅಂತ ಹೇಳಕ್ಕೆ ಬರಲ್ಲ. ಅದು ಪೂರ್ತಿ ನಿನ್ನ ಹತ್ರನೇ ಇರುತ್ತೆ, ನಿಂದೇ ಆಗಿರುತ್ತೆ. ಇದು ನಮ್ಮ ತಂದೆ ಎಲ್ಲ ಮಕ್ಕಳುಗಳಿಗೂ ಕೂಡ, ನಾನೊಬ್ಬನೇ ಅಂತ ಅಲ್ಲ, ನಾವೇನು ಅಣ್ಣ ತಮ್ಮಂದಿರಿದ್ದರೋ, ಅಕ್ಕ ತಂಗಿಯರಿದ್ದರೋ ಎಲ್ಲರಿಗೂ ಶಿಕ್ಷಣವನ್ನು ಅವರು ಆದ್ಯತೆಯ ಮೇಲೆ ಕೊಟ್ಟರು. ಅದೇ ನಮ್ಮನ್ನು ಇವತ್ತು ಒಂದು ದೊಡ್ಡ ಸಂಪತ್ತಾಗಿ ನಮ್ಮೆಲ್ಲರ ಮಧ್ಯೆ ಇದೆ. ತಾಯಿ ಶಾಲೆಗೆ ಹೋಗಲಿಲ್ಲ, ತಂದೆ 4ನೇ ಕ್ಲಾಸ್ ಓದಿದ್ರಷ್ಟೇ, ಕೂಲಿ ಮಟ್ಟದಲ್ಲಿ. ಅದು ತಾಯಿ ಸ್ಕೂಲಿಗೆ ಹೋಗಲಿಲ್ಲ. ಆದರೆ ಅವರು ತೋರಿಸಿರುವಂತಹ ಪ್ರೀತಿ, ಔದಾರ್ಯ, ಮನೆಯಲ್ಲಿ 6 ಜನ ನಮ್ಮ ಅತ್ತೆಯಂದಿರು, ನಮ್ಮ ತಂದೆ ಅಕ್ಕ ತಂಗಿಯಂದಿರು 6 ಜನ, 8 ಜನ ಅಂತ ಹೇಳಬೇಕು. ಹಿರೇ ಹೆಂಡ್ತಿಗೆ 2 ಇದ್ದರು. 8 ಜನನೂ ಸಂಪಾಳಿಸಿ ಕೊನೆಗೆ ಮಹಾತಾಯಿ ಅಂತ ಅವ್ರ ಹತ್ರ ನಾವು ಹೇಳಿದರೆ ಏನು ಹೇಳ್ಬೋದು, ಹೊಗಳ್ಬೋದು, ಮಗ ಹೊಗಳ್ತಾನೆ ಅಂತ.
ಅತ್ತೆಯಂದಿರ ಹತ್ರ ಮಹಾತಾಯಿ ಕಣಪ್ಪ ಅವರು, ಆಕೆ ಶ್ರೇಷ್ಠ ಬದುಕನ್ನು ಬದುಕಿ ಸತ್ಲು ಅಂತ ಅವರೆಲ್ಲರೂ ಹೇಳಿದರು ಅವರು ತೀರೋದಾಗ. ಇದು ಒಂದು ನಮಗೆ ಸಂಸ್ಕಾರ, ಸಂಸ್ಕೃತಿ ಅಂದರೆ ಏನು ಅಂದರೆ ಇದನ್ನು ನಾವು ತಿಳ್ಕೋಬೇಕು ಆತ್ಮೀಯ ಬಂಧುಗಳೇ. ಅದಕ್ಕಾಗೆ ಈ ವಿಷಯವನ್ನು ನಾನು ಆರಿಸ್ಕೊಂಡಿದ್ದೀನಿ ಇವತ್ತು. ಗುರು ಹಿರಿಯರು ಅಂದರೆ ಹೇಗಿರಬೇಕು, ಹೇಗೆ ನಡ್ಕೋಬೇಕು ಅನ್ನುವಂಥದ್ದು. ಅದಕ್ಕಿಂತ ಮುಂಚೆ ಒಂದು ಸಂಸ್ಕೃತ ಶ್ಲೋಕವನ್ನು ನೆನಪು ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ, ಬಲೀಯಸಿ ಕೇವಲಂ ಈಶ್ವರೇಚ್ಛ. ಇದನ್ನು ನಾವು ಎಲ್ಲರೂ ಕೂಡ ನೆನಪಿಟ್ಕೋಬೇಕು. ಏನಂದರೆ ತಾಯಿ ಮತ್ತು ತಾಯಿ ನಾಡು ಸ್ವರ್ಗಕ್ಕಿಂತಲೂ ಶ್ರೇಷ್ಠವಾದದ್ದು. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ, ಬಲೀಯಸಿ ಕೇವಲಂ ಈಶ್ವರೇಚ್ಛ. ಭಗವಂತನ ಇಚ್ಛೆಯೇ ಶ್ರೇಷ್ಠವಾದದ್ದು, ಅದೇ ನಡೆಯುತ್ತೆ. ಅದಕ್ಕೆ ಅವರು ಹೇಳಿದರು, ಭಗವಂತನ ಪ್ಲ್ಯಾನ್ ಏನಿದೆಯೋ ನಮಗೆ ಗೊತ್ತಿಲ್ಲ, ಡಿವೈನ್ ಪ್ಲ್ಯಾನ್ ಅಂತ ಕರಿತೀವಿ ನಾವು. ಅದೇನು ಹೇಳುತ್ತೋ, ಇವತ್ತು ಆಕ್ಸಿಡೆಂಟ್ ಆಗಬೇಕು ಅಂತಿದ್ದರೆ ಆಕ್ಸಿಡೆಂಟ್ ಆಗುತ್ತೆ. ಅದು ಎಲ್ಲಿಂದನೋ ಒಬ್ಬ ಯಾವುದೋ ಕರ್ನಾಟಕದ ಮೂಲೆಯಿಂದ ಬಂದಿರ್ತಾನೆ, ಇನ್ನೊಬ್ಬ ಡೆಲ್ಲಿಯಿಂದ ಬಂದಿರ್ತಾನೆ, ಅವರಿಬ್ಬರು ಅಪಘಾತಕ್ಕೊಳಗಾಗ್ತಾರೆ, ಸತ್ತು ಹೋಗ್ಬಿಡ್ತಾರೆ. ಏನೇನೋ ಕಲ್ಸ್ ಕಟ್ಕೊಂಡಿರ್ತಾರೆ. ಮೆಂಟಲ್ ಡಾಕ್ಟರು, ಮಾನಸಿಕ ರೋಗದ ತಜ್ಞರು ಒಬ್ಬರು ಇದ್ದರು ಬೆಂಗಳೂರಿನಲ್ಲಿ. ನಾನು KSRTCಗೆ ಹಾಜರಾಗ್ತಿದ್ದೆ. ಆಕ್ಸಿಡೆಂಟ್ ಆಗೋಯ್ತು. ಅವರು ಚಿಕಿತ್ಸೆ, ಮನಸ್ಸಿನ ಕಾಯಿಲೆಗೆ ಚಿಕಿತ್ಸೆ ಪಡೆಯುವಂಥದ್ದು ಅವರು. ನಾನು ಸಾವಿರಾರು ಪೇಷಂಟನ್ನು ಮಾನಸಿಕ ರೋಗ ತಜ್ಞರಾಗಿ ಸೇವೆ ಮಾಡ್ತೀನಿ ಅಂತ ಬಂದರೂ ಅವರೇ ಮಾನಸಿಕ ರೋಗಕ್ಕೊಳಗಾಗಿ ಚಿಕಿತ್ಸೆಯನ್ನು ಪಡ್ಕೊಂಡ್ರು. ಬದುಕು ಅನ್ನೋದು ಆಗಿರುತ್ತೆ, ಅಸಾಧಾರಣವಾಗಿರುತ್ತೆ. ಅದರಿಂದ ಈ ಮೂರನ್ನು ನಾವು ನೆನಪಿಟ್ಕೋಬೇಕು. ತಾಯಿ, ಹೆತ್ತ ತಾಯಿ, ನಮ್ಮನ್ನು ಹೊತ್ತಂಥ ಭೂಮಿ, ಹೆತ್ತ ತಾಯಿ, ಹೊತ್ತ ಭೂಮಿ, ಭಗವಂತನ ಇಚ್ಛೆ, ಇವು ಮೂರು ಕೂಡ ಯಾವುದೇ ಮನುಷ್ಯನ ಜೀವನದಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು. ಹೆತ್ತ ತಾಯಿ 9 ತಿಂಗಳು ನವಮಾಸ ಗರ್ಭದಲ್ಲಿಟ್ಟು ಪಾಲನೆ ಪೋಷಣೆ ಮಾಡ್ತಾಳೆ. ಅನಂತರನೂ ಕೂಡ ಪಾಲನೆ ಪೋಷಣೆ ಮಾಡ್ತಾರೆ. ಆದರೆ ಅನಂತರ ನಮಗೆ ಜೀವಿಗಳಾಗಿ ಇರೋಕ್ಕೆ ಸೂರ್ಯನ ಬೆಳಕೋ, ಒಳ್ಳೆ ಗಾಳಿನೋ, ಹರಿಯೋ ನದಿನೋ, ಬೀಸ ತಂಗಾಳಿನೋ ಇದೆಲ್ಲ ಕೊಡ್ತಕ್ಕಂಥದ್ದು ನಮ್ಮ ನಾಡು. ನಾವು ಯಾವ ನಾಡಿನಲ್ಲಿ ಹುಟ್ಟಿರ್ತೀವೋ ಅದಕ್ಕೆ ಜನ್ಮಭೂಮಿ ಇದೆಯಲ್ಲ, ಸ್ವರ್ಗಾದಪಿ ಗರೀಯಸಿ. ನಮ್ಮ ಅರಳ್ಳಿ ಹಂಗೆ ಯಾವುದೂ ಇಲ್ಲ ಅಂತ ಹೇಳ್ತೀನಿ ನಾನು. ಅವರು ಸೋಮಸಂದ್ರದವರು ನಮ್ಮ ಸೋಮಸಂದ್ರ ಥರ ಯಾವುದೂ ಇಲ್ಲ ಅಂತಾರೆ. ಅವರು ಈ ನೇರ್ಲಿಕೆರೆಗಿರೋರು ಅವರು ನಮ್ಮ ನೇರ್ಲಿಕೆರೆ ಥರ ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಅವರವ್ರ ಊರಿಗೆ, ಯಾಕೆಂದರೆ ಅಲ್ಲಿ ಬದುಕಿ ಬಾಳಿರ್ತಾರೆ, ಸ್ನೇಹವನ್ನು ಎಲ್ಲವನ್ನೂ ಕಟ್ಕೊಂಡಿರ್ತಾರೆ. ಅದಕ್ಕಾಗಿ ಅವರವರ ಶ್ರೇಷ್ಠತೆಯನ್ನು ಅವರು ಹೇಳ್ತಾರೆ. ಆದರೆ ಮನುಷ್ಯ ಎಷ್ಟು ಅಲ್ಪ ಜೀವಿ ಅನ್ನೋವಂಥದ್ದು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಕೈಗೆ ನಾನೀಗ ಆರ್ಡ್ರ್ ಕೊಡ್ತೇನೆ, ಬಿಲ್ಲಪ್ಪನ ಕೆನ್ನೆ 1000 ಬಿಡ್ತು ಕೈ. ನನ್ನ ಹೃದಯಕ್ಕೆ ಹೇಳ್ತೀನಿ, ಈ ಗಳಿಗೆನೇ ಹೇಳ್ತೀನಿ, ಒಂದು 10 ನಿಮಿಷ ಬಡ್ಕೋಬೇಡ, ಸುಮ್ಕಿರು ಅಂತ. ನನ್ನ ಮಾತು ಕೇಳುತ್ತಾ ಅದು? ನನ್ನ ಪಚನ ಕ್ರಿಯೆಗೆ ಹೇಳ್ತೀನಿ, ಕರಗಿಸ್ಬೇಡಪ್ಪ ಸುಮ್ಕಿರು ಅಂದರೆ ನನ್ನ ಮಾತು ಕೇಳುತ್ತಾ? ನನ್ನ ರಕ್ತ ಪರಿಚಲನಾ ಕ್ರಮಕ್ಕೆ ಹೇಳ್ತೀನಿ, ಅದು ನನ್ನ ಮಾತು ಕೇಳುತ್ತಾ? ನಮ್ಮ ದೇಹದಲ್ಲಿಯೇ ನಮ್ಮ ಮಾತು ಕೇಳುವಂಥ, ನಮ್ಮ ಇಚ್ಛೆಯಂತೆ ನಡೆಯುವ ಕೆಲವು ಅಂಗಾಂಗಗಳಿದೆ. ನಮ್ಮ ಇಚ್ಛೆಯಂತೆ ನಡೆಯದೋ ಇರೋವಂಥ, ಸ್ವಾಭಾವಿಕವಾಗಿ ಕ್ರಿಯೆ ಮಾಡ್ತಕ್ಕಂಥ, ಸದಾ ಕ್ರಿಯೆ ಮಾಡುವಂಥ ಕೆಲವು ಅಂಗಾಂಗಗಳಿದೆ. ನಮ್ಮ ದೇಹದ ಕಥೆನೇ ಇಷ್ಟಿದ್ದರೆ ಇನ್ನೊಬ್ಬರ ಬಗ್ಗೆ ನಾವು ಮಾತಾಡೋದು ಸರಿನಾ ಅನ್ನುವಂಥದ್ದು. ಅದ್ರ ಬಗ್ಗೆ ಒಮ್ಮೆ ಚರ್ಚೆ ಮಾಡೋಣ. ಅಷ್ಟಕ್ಕೆ ನಿಲ್ಲಿಸ್ತೀನಿ. ಗುರು ಅಂದರೆ ಯಾರು? ನಾನು
ಮಿಡ್ಲ್ ಸ್ಕೂಲ್ನಲ್ಲಿದ್ದಾಗ ಒಬ್ಬರು ಶಾಲಾ ಇನ್ಸ್ಪೆಕ್ಟ್ರ್ ಬಂದಿದ್ದರು. ಅವರು ಹೇಳಿರೋ ಅರ್ಥನೇ ಇವತ್ತು ಕೂಡ ನಾನು ಬೇರೆ ಬೇರೆ ಇದರಲ್ಲಿ ನೋಡಿದ್ದೀನಿ, ಕೇಳಿದ್ದೀನಿ ಕೂಡ, ಅಥವಾ ಪುಸ್ತಕಗಳಲ್ಲಿ ಬರೆದಿರೋದನ್ನು ಓದಿದ್ದೀನಿ. ಅವರು ಹೇಳಿರೋ ಮಾತನ್ನೇ ಹೇಳ್ತಾರೆ. ಗು ಅಂದರೆ ಅಜ್ಞಾನ, ಡಾರ್ಕ್ನೆಸ್. ರು ಅಂದರೆ ರಿಮೂವರ್. ಅಜ್ಞಾನವನ್ನು ಯಾರೆಲ್ಲವೂ ತೆಗೆದುಹಾಕ್ಬೋದೋ ಅವರಿಗೆ ಗುರು ಅಂತ ನಾವು ಅಂದರೆ ನಮ್ಮನ್ನು ಜ್ಞಾನವಂತರಾಗಿ ಮಾಡ್ತಾರೆ, ನಮ್ಮ ಜೀವನಕ್ಕೆ ಒಂದು ಬೆಳಕನ್ನು ಕೊಡ್ತಾರೆ ಅಂತ ನಾವು ತಿಳ್ಕೋಬೇಕು. ಗುರು ಅಂದರೆ ಯಾರು? ನಮ್ಮ ಜೀವನದ ಕತ್ತಲೆಯನ್ನು ಕಳೆದು ನಮ್ಮ ಜೀವನಕ್ಕೆ ಬೆಳಕನ್ನು ಕೊಡ್ತಕ್ಕಂಥವ್ರು ಯಾರಿದ್ದಾರೋ ಅವರಿಗೆ ಗುರು ಅಂತ. ಇವತ್ತು ಕೂಡ ನೋಡಿ, ಎಲ್ಲೂ ಯಾರಿಗೂ ಹೊರಿಸಿದ್ದಾರೆ? ಗುರು ಬ್ರಹ್ಮ ಅಂದರು, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ. ಗುರು ಸಾಕ್ಷಾತ್ ಪರಬ್ರಹ್ಮ ಅಂದರೆ ಸೃಷ್ಟಿ ಸ್ಥಿತಿ ಲಯ. ಬ್ರಹ್ಮ ವಿಷ್ಣು ಮಹೇಶ್ವರ. ಬ್ರಹ್ಮ ಸೃಷ್ಟಿಕರ್ತ ಅಂತ ನಾವು ನಂಬ್ಕೊಂಡಿದ್ವಿ, ವಿಷ್ಣು ಸ್ಥಿತಿ, ಮಹೇಶ್ವರ ಲಯಕರ್ತ ಅಂತ ನಾವು ತಿಳ್ಕೊಂಡಿದ್ವಿ. ಅಂದರೆ ನಮ್ಮ ಹುಟ್ಟು ಸಾವಿನ ಬಗ್ಗೆ ಪರಿಪೂರ್ಣವಾದ ಬೆಳಕನ್ನು ಚೆಲ್ತಕ್ಕಂತಹ, ನಮ್ಮ ಅಜ್ಞಾನವನ್ನು ತೆಗೆದುಹಾಕ್ತಕ್ಕಂತಹ ಯಾರಿದ್ದಾರೋ ಆ ಎಲ್ಲ ಮಹನೀಯರು ಕೂಡ ಗುರು ಅಂತ ನಾವು ತಿಳ್ಕೋಬೇಕು. ಒಂದು ತಂದೆಗೂ ಗುರುವಿಗೂ ಒಂದು ಅಂತರ ಉಂಟು. ತಂದೆ ತೋರುವನು ಶ್ರೀ ಗುರುವ, ಗುರುರಾಯ ಬಂಧನವ ಕಳೆವ ಸರ್ವಜ್ಞ ಅಂತ ಸರ್ವಜ್ಞ ಮೂರ್ತಿಯ ಒಂದು ವಚನ ಇದೆ. ತಂದೆಗೂ ಗುರುವಿಗೂ ಒಂದು ಅಂತರ ಉಂಟು, ಒಂದು ಡಿಫರೆನ್ಸ್ ಇದೆ. ತಂದೆಗೂ ಮತ್ತು ಗುರುವಿಗೂ ಒಂದು ಡಿಫರೆನ್ಸ್ ಇದೆ. ತಂದೆ ತೋರುವನು ಶ್ರೀ ಗುರುವ, ಗುರುರಾಯ ಬಂಧನವ ಕಳೆವ ಸರ್ವಜ್ಞ ಅಂತ. ನಮ್ಮ ತಂದೆ, ನಾನು ಸುಮಾರು ಕಾಲೇಜ್ನಲ್ಲೇ ಓದ್ತಾ ಇರ್ಬೋದು ಅಂತ ಅನಿಸ್ತೀನಿ, ಕರೆದ್ರು, ನೋಡು ನಿನಗೇನು ಸಂಪತ್ತು ಬೇಕಾಗಿಲ್ಲ, ನಿನಗೆ ಗೊತ್ತಾಯ್ತಾ, ಏನಾದರೂ ಕಷ್ಟ ಬಂದರೆ ಗುರುವನ್ನ ನೆನೆಸ್ಕೊ. ಆವಾಗ ಹುಕ್ಕುಡು ಗಾತ್ರದ ಕರಿಬಸವೇಶ್ವರ ಅಜ್ಜನ ನಾವು ಮಾಡ್ತಾಯಿದ್ವಿ. ನಮ್ಮಪ್ಪ ಏನಕ್ಕೆ ನನಗೆ ಎಲ್ಲಿಗೆ ಓದಿ ಕಲ್ಸೋಕ್ಕಾದ್ರೂ ಕೂಡ ಸೋಮಸಂದ್ರದ ಆಂಜನೇಯನೇ ಕೇಳ್ತಾಯಿದ್ದೆ ತಂದೆ. ಗುರುವನ್ನು ನೆನಪು ಮಾಡ್ಕೋ ಅಂತ. ಈಗಲೂ ಕೂಡ ಒಂದು 5-10 ನಿಮಿಷ ಏನಾದರೂ ಒಂದು ಸಮಸ್ಯೆ ಬಂದರೆ ಯೋಚನೆ ಮಾಡಿದ್ರೆ ಮಾರ್ಗ ತಾನೇ ಒಳೆಯುತ್ತಷ್ಟೆ. ಹಿಂಗೆ ಮಾಡಿದ್ರೆ ಅದು ಸರಿ ಹೋಗುತ್ತೆ. ದಟ್ಸ್ ಆಲ್, ನಥಿಂಗ್ ಮೋರ್. ಅವ್ರು ಕರೆದು ಹೇಳಿದರು, ನಿನ್ನ ಗುರುವನ್ನು ನೆನಪು ಮಾಡ್ಕೋ, ನಿನಗೆ ಮಾರ್ಗದರ್ಶಿ. ನಾನು ನನ್ನ ಗುರುವಿನ ಬಗ್ಗೆನೂ ಹೇಳಬೇಕು. ರಾಮಕೃಷ್ಣ ಪರಮಹಂಸರು ನೋಡಿ, ಆ ಫೋಟೋ, ದಿವ್ಯತ್ರಯರು ಅಂತ ನಾವು ಒಂದು ಟ್ರಸ್ಟ್ ಮಾಡಿದ್ವಿ. ಈಗ ರಾಮಕೃಷ್ಣ ಪರಮಹಂಸರು, ಸ್ವಾಮಿ ವಿವೇಕಾನಂದರು, ಶಾರದಾ ಮಾತೆಯವರು. ನಾನು ಚಿತ್ರದುರ್ಗದಲ್ಲಿ ಡಿಗ್ರಿ ಓದ್ತಾ ಇರಬೇಕಾದ್ರೆ ಗ್ರಂಥಾಲಯಕ್ಕೆ ಯಾವಾಗಲೂ ಹೋಗ್ತಾ ಇದ್ದೆ. ಅಂದರೆ ಕ್ರಿಕೆಟ್ ಹುಚ್ಚು ಅಂತ ಆ ಲೆಕ್ಕಕ್ಕೆ ಪೇಪರ್ ಓದಕ್ಕೆ ಹೋಗ್ತಿದ್ದೆ. ಆಮೇಲೆ ಗ್ರಂಥಾಲಯಕ್ಕೂ ಹೋಗೋಕ್ಕೆ ಶುರುವಾದೆ. ಅಲ್ಲಿ ಪುಸ್ತಕಗಳು, ಕತೆ ಕಾದಂಬರಿಗಳನ್ನು ಓದೋಕ್ಕೆ ಶುರುವಾದೆ. ರಾಮಕೃಷ್ಣರ ಪುಸ್ತಕ ಒಂದು ದಿವಸ ಸಿಕ್ಕಿದೆ, ಅದನ್ನು ಓದಿದ್ದೀನಿ. ಆಗ ನನಗನ್ನಿಸಿದೆ, ಈ ಜನ್ಮದಲ್ಲಿ ಯಾರಾದರೂ ನನಗೆ ಮಾರ್ಗದರ್ಶಕರು, ನನ್ನ ಜೀವನಕ್ಕೆ ಮಾರ್ಗದರ್ಶಕರಿದ್ದರೆ ಶ್ರೀರಾಮಕೃಷ್ಣರೇ, ಅವರೇ ನಮ್ಮ ಗುರುವು ಅಂತ ನನಗೆ ಒಪ್ಪಿಗೆ. ಸೊ ಇನ್ನು ಉಳಿದಿರೋದೆಲ್ಲ ಕೇಳಬೇಕು. ಒಳ್ಳೆಯದು ಏನಿದೆಯೋ ಜಗತ್ತಿನಲ್ಲಿ, ಲೆಟ್ ನೋಬಲ್ ಥಾಟ್ಸ್ ಕಮ್ ಫ್ರಮ್ ಆಲ್ ಡಿರೆಕ್ಷನ್ಸ್. ಪವಿತ್ರವಾದ ಚಿಂತನೆಗಳು ಯಾವ ದಿಕ್ಕಿನಲ್ಲಿ, ದಶ ದಿಕ್ಕಿನಿಂದಲೂ ಬರಲಿ, ಅದನ್ನೆಲ್ಲ ಕೇಳ್ಬೋದು ನಾವು. ಆದರೆ ಮಾರ್ಗದರ್ಶಕರು ಯಾರು ಅಂತಂದರೆ ರಾಮಕೃಷ್ಣರು. ಅವರ ಜೀವನದಲ್ಲಿ
ಸ್ವತಃ ರಾಮಕೃಷ್ಣರೇ ಒಂದು ಹಳ್ಳಿ ಕಾಮಾರಪುಕುರ ಅಂತ, ಅಲ್ಲಿ ಒಂದು ಸಾಧಾರಣ ಕುಟುಂಬದಲ್ಲಿ ಅವರು ಹುಟ್ಟುತ್ತಾರೆ, ಕಲ್ಕತ್ತಕ್ಕೆ ಬರ್ತಾರೆ, ಮಹಾಸಾಧಕರಾಗ್ತಾರೆ. ಅವರು ಹೇಳೋದು, ಅವ್ರ ಮಾತು ಹೇಳ್ತೀನಿ ನಾನು, ಜಗತ್ತಿನಲ್ಲಿ ಎಲ್ಲರೂ ಹುಚ್ಚರು, ಇವ್ರ ಮ್ಯಾಡ್ ಅಲ್ಲ, ಜಗತ್ತಿನಲ್ಲಿ ಎಲ್ಲರೂ ಹುಚ್ಚರು, ಆದರೆ ದೇವರಿಗಾಗಿ ಹುಚ್ಚರೆಷ್ಟು? ಹಣಕ್ಕೋ ನನಗೆ ಪುತ್ರ ಸಂತಾನ ಆಗಲಿ ಅಂತನೋ ಆ ಥರ ಹುಚ್ಚರಿದ್ದಾರೆ, ನನಗೆ ಶ್ರೀಮಂತಿಕೆ ಬರಲಿ, ನನಗೆ ಆಸ್ತಿ ಸಂಪಾದನೆ ಆಗಲಿ ಅನ್ನುವಂತಹ ಹುಚ್ಚರಿದ್ದಾರೆ ಜಗತ್ತಿನಲ್ಲಿ. ಆದರೆ ಭಗವಂತನನ್ನೇ ನಾನು ನೋಡಬೇಕು ಅನ್ನುವಂಥ ಹುಚ್ಚರಿದ್ದಾರೆ. ನಾನು ಹುಚ್ಚನೇ, ಆದರೆ ಭಗವಂತನಿಗಾಗಿ ಹುಚ್ಚ. ನೀವೇ ತಿಳ್ಕೊಳ್ಳಿ ಯಾರು ಶ್ರೇಷ್ಠ ಹುಚ್ಚ ಅಂತ, ನಾನು ನೀವು ಅಂತ. ಅದು ಶ್ರೀರಾಮಕೃಷ್ಣರು. ಒಂದೇ ಒಂದು ಭಾಷಣ, ಅವರ ಜೀವನದಲ್ಲಿ ಬೇಕಾದಷ್ಟು ಜನ ಭಕ್ತಾದಿಗಳಿದ್ದಾರೆ, ನೇರ ಶಿಷ್ಯಂದರು 16 ಇದ್ದಾರೆ. ಅದರಲ್ಲಿ ನಾನು ಇಬ್ಬರು ಬಗ್ಗೆ ಮಾತ್ರ ಪ್ರಸ್ತಾಪ ಮಾಡ್ತೀನಿ. ಮಹೇಂದ್ರನಾಥ ಗುಪ್ತ, ಸ್ವಾಮಿ ವಿವೇಕಾನಂದರು. ಯಾವ್ಯಾವ ಜಾಗದಲ್ಲಿ ನಾನು ಹೋಗಿದ್ದೀನೋ ನಮ್ಮ ಭಾರತದ ಎಲ್ಲ ರಾಜ್ಯಗಳಿಗೂ ನಾನು ಕಾಲಿಟ್ಟಿದ್ದೇನೆ, ಹೋಗಿದ್ದೇನೆ. ನಾನು ಹೈಕೋರ್ಟ್ ಜಡ್ಜ್ ಆದಾಗ ವರ್ಷಕ್ಕೆ 2 ಟೂರ್ ಇರೋದು ನಮಗೆ. ನಾವು ಅದೆಲ್ಲದನ್ನೂ ಬಳಸಿದ್ದೀನಿ ಪ್ರವಾಸ ಕಾರ್ಯಕ್ರಮದಲ್ಲಿ. ಎಲ್ಲವನ್ನೂ ನೋಡೋಕ್ಕಾಗಿದೆ. ಎಲ್ಲೆಲ್ಲಿ ಶ್ರೀ ವಿವೇಕಾನಂದರು, ಸ್ವಾಮಿ ವಿವೇಕಾನಂದರು ಹೆಜ್ಜೆ ಇಟ್ಟಿದ್ದಾರೆ ಅಂತ ಹೇಳಿದಾರೋ ಅವೆಲ್ಲವೂ ಆಶ್ರಮಗಳಾಗಿದೆ. ಅಲ್ಲೆಲ್ಲ ಪುಸ್ತಕಗಳು ದೇವಸ್ಥಾನಗಳಾಗಿದೆ. ರಾಮಕೃಷ್ಣ ಪೂಜೆ ಆಗ್ತಾಯಿದೆ, ವಿವೇಕಾನಂದರ ಪೂಜೆ ಆಗ್ತಾಯಿದೆ, ಶಾರದಾದೇವಿಯವ್ರ ಪೂಜೆ ಆಗ್ತಾಯಿದೆ. ಬ್ಯಾಂಗ್ಳೂರು ಆಶ್ರಮದಲ್ಲೂ ಕೂಡ ಶಾರದಾ ಮಾತೆಯವರು ಕೂತಿದ್ದ ಒಂದು ಬಂಡೆನೇ ದೇವಸ್ಥಾನ ಮಾಡಿದ್ದಾರೆ. ಶಾರದಾ ಮಾತೆಯವರು ಕೂತಿದ್ದ ಒಂದು ಬಂಡೆಯನ್ನೇ ದೇವಸ್ಥಾನವನ್ನಾಗಿ ಪರಿವರ್ತಿಸಿದ್ದಾರೆ. ಇವತ್ತು ನೀವು ಹೋಗಿ ಬಸವನಗುಡಿನಲ್ಲಿ ಈ ಗಳಿಗೆನಲ್ಲೂ ಕೂಡ ನೋಡ್ಬೋದು. ಮಹೇಂದ್ರನಾಥ ಗುಪ್ತ ಯಾಕೆ ಮುಖ್ಯ ಆಗ್ತಾರೆ ಅಂದರೆ, ಮಾಸ್ಟರ್ ಮಹಾಶಯ ಅಂತ ಕರಿತೀವಿ. ನೀವು ಎಲ್ಲರೂ ಕನಿಷ್ಠ ಒಂದು 10-15 ಜನ ಬಂದರೆ, ನಾನು ಪ್ರತಿ ಭಾನುವಾರ ಈ ಜ್ಞಾನ ಕೇಂದ್ರದಲ್ಲಿ ರಾಮಕೃಷ್ಣರ ಸಂದೇಶವನ್ನು, ಅಂದರೆ ವಚನ ವೇದ ಅಂತ ಇದೆ, ಅದನ್ನು ಮಾಡಲಿಕ್ಕೆ ನಾನು ತಯಾರಿದ್ದೇನೆ. ಪ್ರತಿ ಭಾನುವಾರ ಒಂದು 20 ನಿಮಿಷ 15 ನಿಮಿಷ ಆಗ್ಬೋದು. ಎಲ್ಲರೂ ಬರೋಕ್ಕೆ ತಯಾರಾಗಿದ್ದರೆ ಅದನ್ನು ನಾವು ಸ್ಟಾರ್ಟ್ ಮಾಡ್ಬೋದು ಅಂತ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಸ್ವಾಮಿ ವಿವೇಕಾನಂದರು ಅತ್ಯಂತ ಕಷ್ಟ. ಅವರ ಆಲೋಚನೆಗಳನ್ನು ನೀವು ಓದಿದರೆ ರೋಮಾಂಚನ ಆಗುತ್ತೆ. ಅದಕ್ಕೆ ಸ್ವಾಮಿ ವಿವೇಕಾನಂದರ ಆಲೋಚನೆಗಳನ್ನು ನೋಡಿದ್ರೆ ಯಾವುದೇ ವ್ಯಕ್ತಿ ಆ ಆಲೋಚನೆಗಳನ್ನು ತೊಗೊಂಡ್ರೆ ರೋಮಾಂಚನ ಆಗುತ್ತೆ. ಅದಕ್ಕೆ ಡೋಂಟ್ ಎಕ್ಸ್ಪೆಕ್ಟ್ ಈವನ್ ಥ್ಯಾಂಕ್ಸ್ ಫಾರ್ ದಿ ಗ್ರೇಟ್ ಜಾಬ್ ಯು ಹ್ಯಾವ್ ಡನ್ ಅಂತ ಹೇಳ್ತಾರೆ. ನೀನು ಮಾಡಿರುವ ಅತ್ಯಂತ ಶ್ರೇಷ್ಠ ಕೆಲಸಕ್ಕೆ ಒಂದು ವಂದನೆಯನ್ನು, ಅಷ್ಟು ಥ್ಯಾಂಕ್ಸ್ ಹೇಳಬೇಕು ಅಂತಲೂ ಕೂಡ ನಿರೀಕ್ಷೆ ಮಾಡಬೇಡ. ಜಸ್ಟ್ ಡೂ ಯುವರ್ ವರ್ಕ್ ಅಂತೇಳಿ. ನೀನು ಏನು ಕೆಲಸ ಮಾಡಬೇಕೋ ಜೀವನದಲ್ಲಿ ಆ ಕೆಲಸ ಮಾಡಷ್ಟೇ. ಏನನ್ನೂ ನಿರೀಕ್ಷೆ ಮಾಡಬೇಡ, ಯಾರಿಂದನೂ ಏನನ್ನೂ ನಿರೀಕ್ಷೆ ಮಾಡಬೇಡ. ಡೋಂಟ್ ಎಕ್ಸ್ಪೆಕ್ಟ್ ಈವನ್ ಎ ಸ್ಮಾಲ್ ಥ್ಯಾಂಕ್ಸ್ ಫಾರ್ ದಿ ಗ್ರೇಟ್ ವರ್ಕ್ ಯು ಹ್ಯಾವ್ ಡನ್. ಅಷ್ಟು ಅಗಾಧವಾಗಿ ಅವರ ಆಲೋಚನೆ. ನಾವು ಅವರ ಆಲೋಚನೆಯ ಪುಸ್ತಕಗಳನ್ನು ಎಲ್ಲರಿಗೂ ಹಂಚಿದ್ವಿ. ನಾವು ಒಂದು ಕಾರ್ಯಕ್ರಮದಲ್ಲಿ ಹಂಚಿದ್ವಿ. ಅದನ್ನು ಓದ್ಕೋಬೋದು. ಯಾರಾದರೂ ಬೇಕಪ್ಪ ಅಂತಂದರೆ ನನಗೆ ಪಟ್ಟಿ ಕೊಡಿ. ನನ್ನ ಸ್ವಂತ ತಮ್ಮ ಒಬ್ಬರು ರಾಮಕೃಷ್ಣ ಆಶ್ರಮದಲ್ಲಿ ಸನ್ಯಾಸಿ ಆಗಿದ್ದಾರೆ, ಸ್ವಾಮಿ ಸೌಖ್ಯಾನಂದರಂತ. ಅವ್ರಿಗೆ ಮಾತಾಡಿದ್ದೀನಿ, ಅವ್ರಿಗೆ ತರಿಸ್ಕೊಡ್ತೀನಿ. ನಾನು ಆ ಜವಾಬ್ದಾರಿ ತೊಗೋಬೋದು. ಬಟ್ ಪಟ್ಟಿಯನ್ನು ನೀವು ಕೊಡಬೇಕು, ಹೆಸರನ್ನು. ಇಂಥ ಆಲೋಚನೆಗಳು, ನನಗೆ ಇಂಥ ಪುಸ್ತಕ ಬೇಕು ಅಂತ ಹೇಳಿ. ಅದಕ್ಕೆ ನಾಮಿನಲ್ ಪ್ರೈಸಸ್ ಇರುತ್ತೆ, ತರಿಸ್ಕೊಡ್ಬೋದು. ಸೊ ಅದರಿಂದ ಸ್ವಾಮಿ ವಿವೇಕಾನಂದರು
ಚಿಕಾಗೋ ನಗರದಲ್ಲಿ 1893 ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಭಾಷಣವನ್ನು ಮಾಡಿದ್ರು. ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂತ ಹೇಳಿದ್ರು. ಅಮೇರಿಕಾ ದೇಶದ ಸಹೋದರ ಸಹೋದರಿಯರೇ, ಅಲ್ಲಿವರೆಗೂ ಯಾರೂ ಕೂಡ ಅಡ್ರೆಸ್ ಮಾಡಿರಲಿಲ್ಲ. ಲೇಡೀಸ್ ಆ್ಯಂಡ್ ಜೆಂಟಲ್ಮನ್, ಮಹನೀಯರೇ ಮಹಿಳೆಯರೇ ಅಂತ ಅಡ್ರೆಸ್ ಮಾಡಿದರೆ ಹೊರತು ಸಹೋದರ ಸಹೋದರಿಯರೇ ಅಂತ ಅಡ್ರೆಸ್ ಮಾಡಲಿಲ್ಲ. ಸಹೋದರ ಸಹೋದರಿಯರೇ ಅನ್ನೋ ಭಾವನೆಯಲ್ಲಿ ಆತ್ಮೀಯತೆ ಇದೆ. ಅತ್ಯಂತ ಸಹ ಉದುರ, ಒಂದೇ ಹೊಟ್ಟೆನಲ್ಲಿ ಹುಟ್ಟಿರುವಂಥ ನಾವು ಬೇರೆ ಬೇರೆ ಹೊಟ್ಟೆನಲ್ಲಿ ಹುಟ್ಟಿರ್ಬೋದು, ಅಂತಹ ಜೀವನವನ್ನು ನಾವು ಮಾಡಬೇಕು. ವಿ ಮಸ್ಟ್ ಕೋ ಎಕ್ಸಿಸ್ಟ್. ನಾವು ಇಲ್ಲಿ ಸಹಜೀವನವನ್ನು ಮಾಡಬೇಕು. ಯಾವ ಭಾವನೆಯಿಂದ ಅಂದರೆ ಸಹೋದರ ಭಾವನೆಯಿಂದ ನಾವು ಜೀವನನ ಮಾಡಬೇಕು. ಇಡೀ ಪ್ರಪಂಚದಲ್ಲೆಲ್ಲ ಆ ಒಂದು ಭಾಷಣ, ಚಿಕಾಗೋ ಭಾಷಣ ಇವತ್ತಿಗೂ ಕೂಡ ಪ್ರಸ್ತಾಪ ಆಗುತ್ತೆ. 100 ವರ್ಷ ಆಗಿದೆ, ಇವತ್ತಿಗೂ ಕೂಡ ಪ್ರಸ್ತಾಪ ಆಗುತ್ತೆ. ಭಾರತದ ಬಗ್ಗೆ ಬೇರೆ ದೇಶಗಳಲ್ಲಿ ಏನು ವಿದೇಶಗಳಲ್ಲಿ ಭಾವನೆ ಇತ್ತೋ ಅದೆಲ್ಲವೂ ಬದಲಾಗುತ್ತೆ. ಭವ್ಯವಾದಂತಹ ಸ್ವಾಗತವನ್ನು ಅಮೇರಿಕ ದೇಶದಿಂದ ಬಂದಾಗ ಸ್ವಾಮಿ ವಿವೇಕಾನಂದರಿಗೆ ಈ ದೇಶ ಕೊಡುತ್ತೆ, ಅವರನ್ನು ಗೌರವಿಸುತ್ತೆ. ಒಂದು ಮಾತಿನಿಂದ, ಒಂದು ಕೆಲವೇ ಕ್ಷಣಗಳು, ಕೆಲವೇ ನಿಮಿಷಗಳ ಮಾತಿನಿಂದ ಇಡೀ ಜಗತ್ತನ್ನೇ ಬದಲಾಯಿಸುವಂಥ ಶಕ್ತಿ ಶ್ರೀರಾಮಕೃಷ್ಣರ ಶಿಷ್ಯ ಸ್ವಾಮಿ ವಿವೇಕಾನಂದರಿಗಿರುತ್ತೆ. ಇದು ಗುರುವು ನಮ್ಮ ಜೀವನದಲ್ಲಿ ಮಾಡಬಹುದಾದಂಥ ಪಾತ್ರ. ಅವರು ಏನು ಶಕ್ತಿಯನ್ನು ಕೊಡ್ತಾರೆ. ಅವರಿಗೆ ಸ್ವಾಮಿ ವಿವೇಕಾನಂದರಿಗೆ ಕರೆದು ಹೇಳ್ತಾರೆ, ಅವರಿಗೆ ಗಂಟ್ಲು ಕ್ಯಾನ್ಸರ್ ಆಗಿರುತ್ತೆ ಶ್ರೀರಾಮಕೃಷ್ಣರಿಗೆ. ಆವಾಗ ಹೇಳ್ತಾರೆ, ನೋಡು ನನ್ನೆಲ್ಲವನ್ನು, ನನ್ನ ತಪಶಕ್ತಿ ಏನಿದೆಯೋ ನಿನಗೆ ಧಾರೆ ಎರಿತಾ ಇದ್ದೀನಿ, ಆದರೆ ಕೀ ಮಾತ್ರ ನನ್ನ ಹತ್ರ ಇಟ್ಕೊಂಡಿರ್ತೀನಿ, ನಿನಗೆ ಕೊಡಲ್ಲ ಅಂತ ಹೇಳಿರ್ತಾರೆ ಅವರು. ಆ ಅಗಾಧವಾದ ಶಕ್ತಿಯನ್ನು ಅವರ ಹೆತ್ತ ತಾಯಿ ಇರ್ತಾರೆ ಸ್ವಾಮಿ ವಿವೇಕಾನಂದರಿಗೆ. ಆದರೆ ಶಾರದಾ ಮಾತೆಯವರು ಒಂದು ಮಾತು ಹೇಳಿದ್ರು, ಕಾಡು ನೀನು ಹೋಗಪ್ಪ ಅಮೇರಿಕ ದೇಶಕ್ಕೆ ಹೋಗಿ ನೀನು ಭವ್ಯತೆಯನ್ನು ದಿವ್ಯತೆಯನ್ನು ಗಳಿಸು ಹೋಗು ಅಂತ ಹೇಳಿದರೆ ಸಾಕು, ಛಂಗನೆ ಆರಿಬಿಡ್ತೀನಿ ಅಂತ ಹೇಳ್ತಾರೆ. ಆ ಗೌರವವನ್ನು ಅವರು ಹಿರಿಯರಿಗೆ ಸ್ವಾಮಿ ವಿವೇಕಾನಂದರು ಇಟ್ಕೊಂಡಿದ್ರು. ಅದರ ಅರ್ಥ ಅವ್ರ ತಾಯಿನ ಪ್ರೀತಿ ಮಾಡ್ತಾ ಇರಲಿಲ್ಲ ಅಂತಲ್ಲ, ಅವರ ತಾಯಿ, ಅಕ್ಕ, ತಂಗಿ ಎಲ್ಲರನ್ನೂ ಪ್ರೀತಿ ಮಾಡ್ತಾಯಿದ್ರು, ಜಗತ್ತನ್ನೇ ಪ್ರೀತಿ ಮಾಡ್ತಾಯಿದ್ರು. ವಿ ಮಸ್ಟ್ ಲವ್ ಆಲ್. ನೋಡಿ, ಈ ಒಂದು ಸ್ಥಿತಿ, ಜಾತಿ, ನಾನು ಈ ಜಾತಿ ನೀನು ಆ ಜಾತಿ, ಇಟ್ ಡಿವೈಡ್ಸ್ ಅಸ್. ನಾನು ಈ ಧರ್ಮ ನೀನು ಆ ಧರ್ಮ, ನನ್ನ ಧರ್ಮ ಮೇಲು ನಿನ್ನ ಧರ್ಮ ಕೆಳಗೆ, ಇಟ್ ಡಿವೈಡ್ಸ್ ಅಸ್. ಜಾತಿ ಏನೇನು ಎಲ್ಲ ಲಿಂಗ, ಈ ಅದರಲ್ಲಿ ನೋಡಿ ಅದನ್ನು ದೇಶ, ಜಾತಿ, ಕುಲ, ಮತ, ಲಿಂಗ, ವರ್ಣ ಇದೆಲ್ಲವೂ ಇಟ್ ಡಿವೈಡ್ಸ್ ಅಸ್. ನಮ್ಮನ್ನು ಒಂದೊಂದು ಗೋಡೆ ಅಂತ ತಿಳ್ಕೊಳ್ಳಿ. ಒಂದು ಗೋಡೆ ಹಾಕಿದ್ದು, ಧರ್ಮ ಅನ್ನೋದೊಂದು ಗೋಡೆ, ಒಂದು ಚೌಕಟ್ಟು ಅಂತ ತಿಳ್ಕೊಳ್ಳಿ. ಅದೇ ರೀತಿ ಜಾತಿ, ಅದೇ ರೀತಿ ಕುಲ, ಅದೇ ರೀತಿ ಮತ, ಅದೇ ರೀತಿ ಲಿಂಗ, ವರ್ಣ. ನೀನು ಬೆಳಗಿದೆಯಾ, ನಾನು ಕಪ್ಪಗಿದ್ದೀನಿ, ನಾನು ಶ್ರೇಷ್ಠ, ನೀನು ಕನಿಷ್ಠ, ಇದೆಲ್ಲವನ್ನೂ ತೆಗೆದುಹಾಕಬೇಕು. ಮನುಷ್ಯರಾಗಿ ಹುಟ್ಟಿದ್ವಿ, ಮನುಷ್ಯರಂತೆ ಬದುಕಬೇಕು, ಇಲ್ಲಿಂದ ಹೋಗ್ತಾ ಇರಬೇಕು. ಇದು ಥಿಯಾಸಫಿಯ ಅತ್ಯಂತ ಶ್ರೇಷ್ಠವಾದ ಇದೇನೆಂದರೆ, ನಾವೆಲ್ಲರೂ ಮನುಷ್ಯರು, ನಮ್ಮ ಹುಟ್ಟಾಗಿದೆ, ಶ್ರೇಷ್ಠ ಜೀವನವನ್ನು, ನಮಗಿರುವಂಥ ಅಲ್ಪಾವಧಿಯನ್ನು, ಏನು ಸ್ವಲ್ಪ ಕಾಲ ನಮಗೆ ಸಿಗುತ್ತೋ ಅದನ್ನು ಅತ್ಯಂತ ಶ್ರೇಷ್ಠವಾಗಿ ಜೀವಿಸಿ ಇಲ್ಲಿಂದ ಹೊರಡ್ತಾ ಇರಬೇಕು. ನಮ್ಮ ಟೈಮ್ ಬಂದಾಗ ಹೊರಡ್ತಾ ಇರಬೇಕು. ಈ ಭಾವನೆಯಿಂದ ನಾವು ಇರಬೇಕು. ಅದಕ್ಕೇ ಅಂಥದ್ದೆಲ್ಲ ಇದೆ. ನೀವು ಭಾರತದ ಸಂವಿಧಾನವನ್ನು ಓದಿದರೆ ನಿಮಗೆ ಗೊತ್ತಾಗುತ್ತೆ. ಸೋಷಿಯಲ್ ಜಸ್ಟಿಸ್, ಸಮಾನತೆ, ಸಾಮಾಜಿಕ ನ್ಯಾಯ, ಸಮಾನತೆ, ವ್ಯಕ್ತಿ ಗೌರವ ಅತ್ಯಂತ ಶ್ರೇಷ್ಠವಾದ ಆದ್ಯತೆಯನ್ನು ನಮ್ಮ ಸಂವಿಧಾನ ನಮಗೆ ಕೊಡುತ್ತೆ. ಅದನ್ನು ನೀವು ಅದರಲ್ಲಿ ಗಮನಿಸ್ಬೋದು. ಇನ್ನು ಹಿರಿಯರ ಬಗ್ಗೆ ಒಂದಷ್ಟು ಮಾತಾಡೋಕ್ಕೆ ಇಷ್ಟಪಡ್ತೀನಿ.
ನಮಗೆ ಸಮಾಜದಲ್ಲಿ ನೀವೆಲ್ಲ ಕೇಳ್ತಾ ಇದ್ದೀರಿ, ಎಲ್ಲರಿಗೂ ಕೂಡ ನಮಗೆ ಏನು ಬೆಲೆ ಕೊಡ್ತಾ ಇಲ್ಲ ಕಣ್ರಿ ಯಂಗ್ಸ್ಟರ್ಸ್ ಅಂತ. ಯಾಕೆ ಅಂದರೆ ಜನರೇಷನ್ ಗ್ಯಾಪ್, ಅಂದರೆ ಆಲೋಚನೆಯಲ್ಲಿ ಅತ್ಯಂತ ಬದಲಾವಣೆಗಳು ಆಗ್ತಾಯಿದೆ. ಈಗ ನಾವೇನು ಮಾಡ್ತಾಯಿದ್ವಿ ಅಂದರೆ, ನನ್ನ ಕಾಲದಲ್ಲಿ ನಾವು ಹೋಗಿ ಹಿಂದೆ ಕಾಶಿ ನೋಡಿದ್ವಿ, 25 ವರ್ಷ 30 ವರ್ಷದ ಹಿಂದೆ ಕಾಶಿ ಅಷ್ಟು ಚೆನ್ನಾಗಿತ್ತು ಅಂತ. ಆ ಹುಡುಗ ಈಗ ವರ್ತಮಾನದಲ್ಲಿ ಬದುಕ್ತಾ ಇದ್ದಾನೆ ಅವನು. ಈಗ ಹೆಂಗಿದೆ ಹೇಳಪ್ಪ ಕಾಶಿ, ನೀನು ನೋಡಿದಾಗ ಹಂಗಿತ್ತು ನಿಜ, ಈಗ ಹೆಂಗಿದೆ ಹೇಳು ನನಗೆ, ಅದನ್ನ ಈಗ ಹೇಳು ನನಗೆ, ನನ್ನ ಕಾಲದಲ್ಲಿ ನಾನು ಹೋಗಿ ನೋಡ್ಬೋದಾ ಕಾಶಿನ ಅಂತ ಕೇಳ್ತಾನೆ. ಸೊ ನಾವು ಮತ್ತೆ ಅದಕ್ಕೆ ಹೋಗೋದು ವಾಪಸ್ಸು, ಅಬ್ಬಾ ಕಾಶಿ ಹೆಂಗಿತ್ತು ಬಿಡು, ಅದು ಈ ಕಾಲದಲ್ಲಿ ಏನೂ ಚೆನ್ನಾಗಿಲ್ಲ ಅನ್ನೋ ಥರ. ಯಾಕೆ ಅಂದರೆ ಆಲೋಚನೆಯಲ್ಲಿ ಬದಲಾವಣೆ ಸಂಪೂರ್ಣವಾಗಿ ಆಗಿದೆ, ಜನ್ರೇಷನ್ ಗ್ಯಾಪ್ ಆಗಿದೆ, ಸುಧಾರಣೆಗಳಾಗಿದೆ, ವಿಜ್ಞಾನದ ಬೆಳವಣಿಗೆ ಆಗಿದೆ. ಪ್ರಾಯೋಗಿಕ ಸತ್ಯ, ವಿಜ್ಞಾನ ಅಂದರೆ ಏನು ಅಂದರೆ ಎಕ್ಸ್ಪಿರಿಮೆಂಟಲ್ ಟ್ರುತ್ ಅಂತ ಅಷ್ಟೆ, ಪ್ರಾಯೋಗಿಕವಾಗಿ ಸತ್ಯ ನಿಮಗೆ ಕಾಣಿಸುತ್ತೆ ಅದಕ್ಕೆ. ಇನ್ನು ಉಳಿದಿರೋ ಅಂಥದ್ದೆಲ್ಲ ನಮ್ಮ ಭಾವನೆಗಳು ತಪ್ಪು ಅಂತ ಅಲ್ಲ, ಅದರ ಅರ್ಥ ಅಲ್ಲ. ನಮ್ಮ ಭಾವನೆಗಳು ಇರ್ಬೋದು, ಭಾವನೆಗಳಿಂದನೂ ಕೂಡ ವಿಜ್ಞಾನ ಪ್ರವೇಶ ಮಾಡಿದಂಥ ಅನೇಕ ಅಂಶಗಳು, ಸ್ಥಳಗಳು, ಜಾಗಗಳು ಇದೆ ನಮ್ಮ ಜೀವನದಲ್ಲಿ. ವಿಜ್ಞಾನ ಹೋಗೋಕ್ಕೆ ಆಗಲ್ಲ. ಅದು ಪ್ರೀತಿ, ಪ್ರೇಮ, ಸೌಹಾರ್ದ, ಇಲ್ಲೆಲ್ಲ ವಿಜ್ಞಾನ ಹೋಗಿ ಏನಾದರೂ ತಳಮಳಗೊಳಿಸೋಕ್ಕಾಗುತ್ತಾ? ಏನೂ ಗೊಳಿಸೋಕ್ಕಾಗಲ್ಲ. ಅದಕ್ಕೆ ಅದೆಲ್ಲವೂ ಕೂಡ ಇವತ್ತಿಗೂ ಕೂಡ ಯಾವ ವಿಜ್ಞಾನ ಪ್ರವೇಶದಂಥ ಸ್ಥಳಗಳೇ. ಆದರೆ ಕೆಲವು ವಿಷಯಗಳನ್ನು ವಿಜ್ಞಾನ ಹೇಳ್ಬೋದು ನಮಗೆ, ಪ್ರಾಯೋಗಿಕವಾದಂಥ ಸತ್ಯ. ಎಲ್ಲೆಲ್ಲಿ ವೈಜ್ಞಾನಿಕ ಮನೋಧರ್ಮವನ್ನು ಬೆಳೆಸ್ಕೋಬೋದೋ ಅಲ್ಲೆಲ್ಲ ನಾವು ವೈಜ್ಞಾನಿಕ ಮನೋಧರ್ಮವನ್ನೇ ಬೆಳೆಸ್ಕೋಬೇಕು. ಅಲ್ಲೆಲ್ಲ ಇದಕ್ಕೆ ಮನುಷ್ಯರನ್ನು ಒಬ್ಬರನ್ನು, ಇವಾಗ ನಾವು ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಎಕ್ಸಾಂಪಲ್ ತೊಗೊಳ್ತೀನಿ ಅಷ್ಟೇ, ಇದು ಉದಾಹರಣೆ ಅಂತ ತಿಳ್ಕೊಳ್ಳಿ. ಒಂದು ಮದುವೆ ಆಗಬೇಕು, ಮಾನೋಗಮಿ ಅಂತ. ಅದು ಶ್ರೀರಾಮ ಏಕಪತ್ನಿ ವ್ರತಸ್ಥ, ಶ್ರೀರಾಮ ಏಕಪತ್ನಿ ವ್ರತಸ್ಥ ಅಂದ್ಬಿಡ್ತೀವಿ ನಾವು ಅಲ್ವಾ. ಶ್ರೀರಾಮನ ಅಪ್ಪ ಅಂತ ನಾವು ಕೇಳಿದ ತಕ್ಷಣ ಉರಿದು ಬಿದ್ದುಬಿಡ್ತೀವಿ ನಾವು. ದಶರಥ, ಅವನಿಗೆ ಎಷ್ಟು ಜನ ಹೆಂಡ್ತರು? ಮತ್ತು ಏಕಪತ್ನಿ ವ್ರತಸ್ಥನ ಅವರಪ್ಪ ಕೃಷ್ಣ. ಕೃಷ್ಣ ಎಷ್ಟೋ ಸಾವಿರ ಗೋಪಿಕಾ ಸ್ತ್ರೀಯರು. ಇದನ್ನು ನಾವು ಕೇಳಿಬಿಟ್ರೆ, ನಮ್ಮ ಹುಡುಗ ಏನಾದರೂ ಪ್ರಶ್ನೆ ಕೇಳಿದ್ರೆ, ಅಪ್ಪ ರಾಮನ ಬಗ್ಗೆ ಹೇಳ್ತಾ ಕೂತ್ಕೋಬೇಡ ಕಣಪ್ಪ ನೀನು, ದಶರಥನ ಬಗ್ಗೆ ಮಾತಾಡಪ್ಪ ಅಂತಂದರೆ ನಾವು ಅದು ರಾಮನಿಗೆ ಹೇಳಪ್ಪ ರಾಮ ಅಂತ ನಾವು ಹೇಳ್ತೀವಿ. ಅದಕ್ಕಷ್ಟೇ. ಈ ತುಲನಾತ್ಮಕವಾದಂಥ ಅಧ್ಯಯನವನ್ನು ನಾವು ಭಾಳ ನಿಷ್ಪಕ್ಷಪಾತವಾಗಿ ನೋಡಬೇಕು. ಇಫ್ ಯು ಆರ್ ಪ್ರಿಜುಡಿಸ್ಡ್ ಅಂದರೆ ಒಂದು ಪೀಡನೆಯಿಂದ ಯಾವುದೇ ಒಂದು ವಸ್ತುವನ್ನು ನೋಡಿದ್ರೆ ನಾವು ನೋಡಿದಂತೆಯೇ ಅದು ಕಾಣಿಸುತ್ತೆ, ಅಥವಾ ನಮ್ಮ ಮನಸ್ಸಿನಲ್ಲಿರುವಂತಹ ಅಂಶಗಳೇ ಕಾಣಿಸುತ್ತೆ. ಇದು ಸೆಕ್ಯುಲರ್ ಸಮಾಜ ಅಂತ ನೀವು ನೋಡಿದ್ರೆ ನಾನು ನಿಮ್ಮ ಜಾತಿ ಯಾವುದು ಇದನ್ನೆಲ್ಲ ಕೇಳೋಕ್ಕೆ ಹೋಗಲ್ಲ. ಅಷ್ಟು ಒಮಿಷನ್ ಮಾಡ್ಬೋದು ನಾನು. ನಿಮ್ಮನ್ನು ಮನುಷ್ಯರ ಥರನೇ ನೋಡಿಬಿಟ್ರೆ ನಿಮ್ಮ ಜಾತಿ ಯಾವುದು, ನಿಮ್ಮ ಧರ್ಮ ಯಾವುದು, ಇದನ್ನೆಲ್ಲ ನಾನು ಕೇಳಬೇಕಾಗಿಲ್ಲ. ಇದಕ್ಕೆಂತ ಇಲ್ಲ, ನಾನು ಯಾವುದೋ ಒಂದು ಧರ್ಮಕ್ಕೆ ಬದ್ಧನಾಗಿದ್ದೀನಿ ಅಂದರೆ ನೀವು ಯಾವ ಜಾತಿ ಅಂತಂದ್ರಿ ಅಂತ ಕೇಳಬೇಕಾಗುತ್ತೆ. ಆವಾಗ ಅವನೂ ಮುಜುಗರ ಪಡ್ಕೊತಾನೆ, ಹೆಂಗೆ ಹೇಳ್ಬೇಕಾ ಬೇಡವಾ, ಯಾವ ಸಂದರ್ಭ ಹೆಂಗಿದೆ ಅಂತ ಹೇಳ್ಕೊಂತಾನೆ. ಅದರಿಂದ ನಾವೆಲ್ಲ ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ನಾವು ಒಟ್ಟಾರೆ ಮನುಷ್ಯರ ಥರ ನಮ್ಮ ಬದುಕು ಮಾಡಬೇಕು. ಸೊ ಈ ಭಾವನೆಯಿಂದ ಏನಾಗಿದೆ, ನಿರ್ಲಕ್ಷ್ಯಕ್ಕೆ ಒಳಗಾಗ್ತಾ ಇದ್ದಾರೆ ಹಿರಿಯರನ್ನು ಗೌರವಿಸೋಕ್ಕೆ ಸಂದರ್ಭಗಳೂ ಕೆಲವು ಇರ್ಬೋದು. ಕೆಲವರು ನಾನು ಓದ್ಕೊಂಡಿದ್ದೀನಿ ಅಂತನೋ, ಪರಿಸ್ಥಿತಿಯ ಕೈಗೊಂಬೆಯಿಂದನೋ ಯಾಕೋ ಒಟ್ಟಿಗೆ ನಮ್ಮ ಹಿರಿಯರಿಗೆ
ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಾರೆ. ಇಷ್ಟಂತೂ ಖಚಿತ. ನಮ್ಮ ಹಿರಿಯರು ನಿರ್ಲಕ್ಷ್ಯಕ್ಕೆ ಹೋದ್ರು. ಒಂದು ಯಾವಾಗಲೂ ಕೊಡ್ತಾರೆ ಬೇಕಾದಷ್ಟು ಉದಾಹರಣೆಗಳು. ನನಗೆ ಗೊತ್ತಿರೋ ಅಂಥದ್ದು, ಒಬ್ಬರು ಫೇಮಸ್ ವಕೀಲರು ಬೆಂಗಳೂರಿನಲ್ಲಿದ್ದರು. ಅವರಿಗೆ ಒಬ್ಬನೇ ಮಗ. ಅವನು ಅಮೇರಿಕಕ್ಕೆ ಹೋಗ್ಬಿಟ್ಟಿದ್ದ, ಅಮೇರಿಕ ದೇಶದಲ್ಲಿ ಕೆಲಸದಲ್ಲಿದ್ದ. ಒಬ್ಬನೇ ಮಗ ಸತ್ತೋಗ್ಬಿಟ್ಟ ತಂದೆ. ಅಪ್ಪ ಬಾ ಅಂತ ಹೇಳಿದ್ರು. ಒಬ್ಬನೇ ಮಗ, ಅವನು ತಿಥಿ ಮಾಡಬೇಕಲ್ಲ, ಕರೆದ್ರು. ರಜಾ ಸಿಗಲ್ಲ ಅಂತ ಹೇಳಿದ್ರು. ಬರೋಕ್ಕಾಗಿಲ್ಲ ಅವನು. ಆವಾಗ ಅವರು ಜೂನಿಯರ್ ಇದ್ರಲ್ಲ, ಅವ್ರ ಜೂನಿಯರು ಅವರ ಸಂಸ್ಕಾರ ಎಲ್ಲ ಮಾಡಿದ್ರು. ಮಾಡಿ ಎಷ್ಟೋ ರಜಾ ಸಿಕ್ಕದಾಗ ಬಂದ್ರಂತ. ಅದು ಎಷ್ಟೋ ತಿಂಗಳಾಯಿತು, 1 ವರ್ಷವೂ ಆಗಿರ್ಬೋದು. ಈ ರೀತಿಯಾಗಿ ಅನೇಕ ಅಲ್ಲಿಗೆ ಹೋದ್ಮೇಲೆ ಅವರು ರಜಾ ಕೊಡ್ತಾರೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ಹಿರಿಯರು ಈಗ ವೃದ್ಧಾಶ್ರಮಗಳು ಅಂತ ಬಂದಿದೆ. ಯಾರನ್ನಾದ್ರು ನೋಡ್ರಿ, ಏನು ಕೆಲಸ ಮಾಡ್ತಿದ್ರಿ? ನಾನು ಡೆಪ್ಟಿ ಕಮಿಷನರ್ ಆಗಿದ್ದೆ, ನಾನು ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದೆ, ನಮ್ಮ ಮಗ 2-3 ಮಕ್ಕಳಿದ್ದಾರೆ, ದೊಡ್ಡ ಓದಿದ್ದಾರೆ, ಅದಕ್ಕೋಸ್ಕರನೇ ನಾನು ಇಲ್ಲಿ ಸೇರಿದ್ದೀನಿ. ಯಾಕೆ ಸೇರಿದೆಯಪ್ಪ ನೀನು ಅಂತಂದರೆ, ನನ್ನ ಮಕ್ಕಳೆಲ್ಲ ಕೆಲಸದಲ್ಲಿದ್ದಾರೆ, ಅದಕ್ಕೋಸ್ಕರ ನಾನು ಸೇರಿದ್ದೀನಿ. ಅವ್ರ ಹೆಂಡತಿ ಮಕ್ಕಳು ಅವರೆಲ್ಲ ಮನೆಯಾಗಿದ್ದಾರೆ, ಅವ್ರು ಬೇಕಲ್ಲ, ನಾನು ಮಾತ್ರ ಸೇರಿಸಿದ್ದಾರೆ. ಇಂಥ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಾರೆ. ಯಾವಾಗ ಒಂದು ಕಾನೂನು ಬರುತ್ತಂತೆ, ನಾನು ನೋಡಿದೆ ಹಿಂದೆಲ್ಲ, ನಾನು ಬಾಲ್ಯದಲ್ಲಿ ನಾನು ನೋಡಿದ್ದೀನಿ, ನಮ್ಮ ತಂದೆಯವರೇ ಹಂಚ್ಕೊಡೋರೆಲ್ಲ ಮೊದಲು ಜೀವನಾಂಶ ಮುದುಕರಿಗೆ ತೆಗಿಯೋರು. ನಿಮ್ಮದಿರಲ್ಲ ತಡಿ, ಮದುವೆ ಆಗೋರು ಯಾರಿದ್ದಾರೆ ಕುಟುಂಬದಲ್ಲಿ, ಜೀವನಾಂಶ ಯಾರ್ಯಾರಿಗೆ ಕೊಡಬೇಕು ಅಂತ ಭಾಗ ತೆಗಿಯೋರು. ಅವರಿಗೊಂದು ಮನೆ ಕೊಡೋರು ವಸತಿಗೆ. ಆಮೇಲೆ ಎಷ್ಟು ಜೀವನಾಂಶ ಕೊಡೋರು ಅಂದರೆ, ಎಲ್ಲರೂ ಕೊಟ್ಟರೆ ಅವ್ರ ಮನೆಗೇ ಅಜ್ಜಿಗೆ ಏನು ಇರ್ತಾರೋ, ಅಜ್ಜನೋ ಅವ್ರ ಮನೆಗೆ ಊಟಕ್ಕೆ ಹೋಗ್ಬೇಕು ಇವರೆಲ್ಲ. ಅಷ್ಟು ದವಸ ಧಾನ್ಯಗಳು ಆಗಿರೋದು. ಹುಣಸೆಹಣ್ಣು, ಮೆಣಸಿನ್ಕಾಯಿ ಪ್ರತಿಯೊಂದನ್ನು ಕೊಡಬೇಕು ಅಂತ ಹೇಳಿರೋರು, ಕೊಡೋರು ಅಷ್ಟೇ ನಿಷ್ಠೆಯಿಂದ. ಸೊ ಎಲ್ಲವೂ ಬದುಕು ಸಲೀಸಾಗಿರೋದು. ಅಂದರೆ ನನ್ನ ತಂದೆ ತಾಯಿ ನನ್ನಿಂದ ಜೀವನಾಂಶ ಕೇಳಬೇಕಾ, ನೋಟಿಸ್ ಕೊಡಬೇಕಾ, ನಾನೊಂದು ಕೇಸ್ ಹಾಕಬೇಕಾ, ಒಂದು ಪ್ರಕರಣ ನಡಿಬೇಕಾ? ಈ ಒಂದು ಸ್ವಾಭಾವಿಕವಾಗಿ ನಮ್ಮ ಸಂಬಂಧದಿಂದಲೇ ನಾವು ಅವ್ರನ್ನ ನೋಡುವಂತಹ ಮಾರಲ್ ಆಬ್ಲಿಗೇಷನ್ ಇದೆ, ನನಗೆ ಒಂದು ಹೊಣೆಗಾರಿಕೆ ಇದೆ, ಜವಾಬ್ದಾರಿ ಇದೆ ಅನ್ನೋದನ್ನು ಮರೆತು ಬಿಟ್ಟಿದ್ದಾರೆ. ನಮ್ಮ ಯುವಕರು ಮರೆತು ಹೋಗಿದ್ದಾರೆ. ಅದಕ್ಕೋಸ್ಕರ ಕಾನೂನು ಬಂದಿದೆ. ಕಾನೂನು ಯಾವಾಗ ಬರುತ್ತೆ ಅಂದರೆ, ಯಾವಾಗ ನಿರ್ಲಕ್ಷ್ಯಕ್ಕೆ ಒಳಗಾಗ್ತಾರೋ ಆವಾಗ ಕಾನೂನು ಮಾಡ್ತಾರೆ. ಲಾ ಇಫ್ ಟ್ರೆಡಿಷನ್ ವರ್ಕ್ಸ್, ಯೂಸೇಜಸ್ ವರ್ಕ್, ಆವಾಗ ಏನೂ ಮಾಡಲ್ಲ, ಅದನ್ನ ನಡೆಸ್ಕೊಂತ ಹೋಗ್ರಿ ಅಂತೇಳಿ. ಎಷ್ಟೋ ನಮ್ಮ ಈಗ ದೇವ್ರ ಕಾರ್ಯಗಳಿದೆ, ಅವೆಲ್ಲ ನಮ್ಮ ಕಸ್ಟಮ್ಸ್ ಟ್ರೆಡಿಷನ್ಸ್ ಪ್ರಕಾರ, ಸಂಪ್ರದಾಯದ ಪ್ರಕಾರ ನಡ್ಕೊಂಡು ಹೋಗ್ತಾ ಇದೆ. ಈಗಲೂ ಕೂಡ ನಡ್ಕೊಂಡು ಹೋಗ್ತಾ ಇದೆ. ಅವಕ್ಕೇನು ಕಾನೂನು ಮಾಡಿಲ್ಲ. ಅದಕ್ಕೆ ದೇವ್ರು ಹೆಂಗೆ ಒತ್ಕೋಬೇಕು, ಊರ್ಮೆ ಹೆಂಗೆ ಬಡಿಬೇಕು, ಎಲ್ಲಿಗೆ ಹೋಗ್ಬೇಕು, ಗಂಗಾ ಸ್ನಾನ ಹೆಂಗೆ ಮಾಡಬೇಕು, ಇವಕ್ಕೆಲ್ಲ ಏನು ಕಾನೂನಿಲ್ಲ. ನಮ್ಮ ಸಾಂಪ್ರದಾಯಿಕವಾಗಿಯೇ ಮಾಡ್ತೀವಿ. ಯುಗಾದಿ ಹಬ್ಬನ ನಾವು ಮಾಡ್ತೀವಿ, ರಾಮನವಮಿನ ಆಚರಿಸ್ತೀವಿ, ಅವೆಲ್ಲ ನಮ್ಮ ಸಂಪ್ರದಾಯದ ಪ್ರಕಾರನೇ ಆಚರಿಸ್ತೀವಿ. ಈವನ್ ನಾವು ಟುಡೇ ಆಲ್ಸೋ. ಕಾನೂನು ಯಾವಾಗ ಬರುತ್ತೆ ಅಂದರೆ, ಅತಿರೇಕಕ್ಕೆ ಹೋದಾಗ, ಮನುಷ್ಯ ನಿರ್ಲಕ್ಷ್ಯ ಮಾಡಿದಾಗ. ಸೊ 2007 ಆ ಕಾಯ್ದೆ ಹೆಸರು ಮೇಂಟೆನೆನ್ಸ್ ಆ್ಯಂಡ್ ವೆಲ್ಫೇರ್ ಆಫ್ ಪೇರೆಂಟ್ಸ್ ಆ್ಯಂಡ್ ಸೀನಿಯರ್ ಸಿಟಿಸನ್ಸ್ ಆ್ಯಕ್ಟ್ 2007. ಇದು ಮೇಂಟೆನೆನ್ಸ್ ಅಂದರೆ ಜೀವನಾಂಶ. ನಾವು ಅಂದ್ಕೊಂಡ್ವಿ ಜೀವನಾಂಶ ಒಂದಿಷ್ಟು ದುಡ್ಡು ಕೊಟ್ಟರಾತೆ ಅಂತ. ಅದಲ್ಲ. ಅವರ ಆಹಾರ, ಅವರ ಬಟ್ಟೆ, ಶಿಕ್ಷಣ ಪಡ್ಕೊಳ್ಳೋದಾದರೆ ಶಿಕ್ಷಣ, ಈ ಎಲ್ಲ ವ್ಯವಸ್ಥೆಯನ್ನು ಮಾಡಬೇಕದು. ಮೇಂಟೆನೆನ್ಸ್ ಅನ್ನೋದರಲ್ಲಿ ಅಷ್ಟು ವಿಷಯಗಳು ಇದಿದೆ. ಈ 2007 ಈ ಕಾನೂನು ಬಂತು. ಏನನ್ನು ತಿಳ್ಕೋಬೇಕು ಈ ಕಾನೂನಿನಲ್ಲಿ ಅಂತಂದರೆ, ಒಂದು ವೇಳೆ ಕೆಲವು ಪೇರೆಂಟ್ಸ್ ಏನು ಮಾಡ್ತಾರೆ,
ನಮಗೆ ಕೊಟ್ಟಿದ್ದಾರಲ್ಲಪ್ಪ ಜೀವನಾಂಶಕ್ಕೆ ಅಂತ ನೀನೇ ಇಟ್ಕೊಳ್ಳಪ್ಪ ರಂಗಪ್ಪ, ನೀನು ದೊಡ್ಡ ಮಗ, ನಿನಗೆ ಕೊಟ್ಬಿಡ್ತೀವಿ, ನೀನು ಅದನ್ನು ಇಟ್ಕೋ ಅಂತ ಹೇಳಿ ದಾನನೋ ಕ್ರಯನೋ ಏನೋ ಆಸ್ತಿಯ ಪರಬಾರೆ ಮಾಡಿದ್ರೆ ಅವನಿಗೆ ಆ ಕಂಡೀಷನ್ನ ಹಾಕಿ ಅವನೇನಾದರೂ ನೋಡ್ಕೊಳ್ಳಿಲ್ಲ ಅಂದರೆ ವಾಪಸ್ ಪಡ್ಕೋಬೋದು. ಮೊದಲನೇದಾಗಿ ನೋಡೋ ಅಂಥ ಕೆಲಸ ಇದೆ. ಹಂಗೆ ಕೇಳ್ಬೋದು, ಏನೂ ಕೊಡದೇ ಇದ್ರೂ ಕೂಡ ತಂದೆ ತಾಯಿ ಮೇಂಟೈನ್ ಮಾಡೋಕ್ಕಾಗದೇ ಇದ್ದರೆ ಅವ್ರಿಗೆ ಸಾಧ್ಯ ಇದ್ದರೆ, ಅವ್ರ ದುಡಿಮೆಯಿಂದ ಸಾಧ್ಯ ಆಗದೇ ಇದ್ದರೆ ಆವಾಗ ಸೆಕ್ಯುಲರ್ ಪ್ರಾವಿಷನ್ ಇದೆ, ಸೆಕ್ಷನ್ 125 ಆಫ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂತ, ಅದು ಸೆಕ್ಯುಲರ್ ಪ್ರಾವಿಷನ್ ಇತ್ತು. ಅಲ್ಲೂ ಜೀವನಾಂಶ ಕೇಳ್ಬೋದು. ವಿಶೇಷವಾಗಿ ಈ ಪರಿಸ್ಥಿತಿಯನ್ನು ನಿಭಾಯಿಸೋಕ್ಕೋಸ್ಕರ ಈ ಕಾನೂನು ಬಂದಿದೆ. 2007ರಲ್ಲಿ ಈ ಮೇಂಟೆನೆನ್ಸ್ ಆ್ಯಂಡ್ ವೆಲ್ಫೇರ್ ಆಫ್ ಪೇರೆಂಟ್ಸ್ ಆ್ಯಂಡ್ ಸೀನಿಯರ್ ಸಿಟಿಸನ್ಸ್ ಆ್ಯಕ್ಟ್ 2007. ಈಗ ಇತ್ತೀಚೆಗೆ ಜನವರಿ ತಿಂಗಳಲ್ಲಿ ಸುಪ್ರೀಂ ಕೋರ್ಟ್ನವರು ಒಂದು ಆದೇಶವನ್ನು ಮಾಡಿದ್ದಾರೆ, ಒಂದು ಜಡ್ಜ್ಮೆಂಟ್ ಮಾಡಿದ್ದಾರೆ. ಒಂದು ವೇಳೆ ಆ ಪತ್ರದಲ್ಲಿ ನೋಡು, ನನ್ನ ಮಗ ನನ್ನನ್ನು ನೋಡ್ಕೊಳ್ತಕ್ಕಂಥದ್ದು ಶವ ಸಂಸ್ಕಾರಾದಿಗಳನ್ನು ಮಾಡ್ತಕ್ಕದ್ದು ಅಂತ ಏನಾದರೂ ಬರೆದುಬಿಟ್ಟಿದ್ರೆ, ಆ ರೀತಿ ಷರತ್ತಿಗೆ ಒಳಪಟ್ಟು ಏನಾದರೂ ಕೊಟ್ಟಿದ್ದರೆ ಕೋರ್ಟ್ಗೆ ಹೋಗಬೇಕಾಗಿಲ್ಲ. ಟ್ರೈಬ್ಯುನಲ್ಸ್ ಅಂದರೆ ಅಸಿಸ್ಟೆಂಟ್ ಕಮಿಷನರ್, ಡೆಪ್ಯೂಟಿ ಕಮಿಷನರ್ನ ಇದಕ್ಕೆ ಈ ಕಾಯ್ದೆ ಕೆಳಗಡೆ ಟ್ರೈಬ್ಯುನಲ್ಸ್ ಅಂತ ಮಾಡಿದ್ದಾರೆ. ಅಲ್ಲಿ ಹೋಗಿ ಸ್ವಾಮಿ ನನ್ನ ಮಗ ನೋಡ್ತಾನೆ ಅಂತ ಕೊಟ್ಟೆ, ಏನೂ ನೋಡಲ್ಲ, ಅದರಿಂದ ಈ ಜಾಗನ ನನಗೆ ಈ ಜಮೀನನ್ನು ವಾಪಸ್ ಕೊಡಿಸಿ ಅಂತ, ಏನೇ ಆಸ್ತಿ ಮನೆ ಕೊಟ್ಟಿರ್ಬೋದು, ಆಸ್ತಿ ಕೊಟ್ಟಿರ್ಬೋದು, ನೋಡ್ಕೊಳ್ದೇ ಇರೋವಂಥ ಮಕ್ಕಳಿಗೆ ವಾಪಸ್ ಪಡ್ಕೊಳ್ಳೋ ಅಂಥ ಕಾನೂನು ಕೂಡ ಅಸ್ತಿತ್ವದಲ್ಲಿ ಇದೆ. ಇದನ್ನು ಎಲ್ಲರೂ ಕೂಡ ತಿಳ್ಕೋಬೇಕು. ಆದರೆ ನಾನು ಈ ಕೋರ್ಟ್ಗೆ ಹೋಗಬೇಕು ಇದೆಲ್ಲ ನನ್ನ ತಲೆನಲ್ಲಿಲ್ಲ. ನನಗೇನು ಅಂದರೆ ಅವರು ಮುಂದಾಗಿ ಉಳ್ಳವರು, ಉಳ್ಳದೇ ಇರೋರು, ಇರೋರು, ಇಲ್ಲದೇ ಇರೋರು ತಂದೆ ತಾಯಿಗಳನ್ನು ನೋಡ್ಕೊಳ್ಳೋ ಅಂಥದ್ದು ನಮ್ಮ ಜವಾಬ್ದಾರಿ ಅಂತ ಹೊಣೆಗಾರಿಕೆ. ಏನನ್ನೂ ನಮಗೆ ಕೊಡಬೇಕಾಗಿಲ್ಲ, ನಮಗೇನು ಕೊಟ್ಟಿಲ್ಲ. ಇದೇ ಪ್ರಶ್ನೆಯನ್ನು ವಿಶ್ವನಾಥ ದತ್ತರಿಗೆ ಸ್ವಾಮಿ ವಿವೇಕಾನಂದರು ಕೇಳ್ತಾರೆ, ನನಗೇನು ಕೊಟ್ಟಿದ್ಯಾ, ನನಗೇನು ಕೊಟ್ಟಿದ್ಯಾ ಅಂತ ಹೇಳ್ತಾರೆ. ಹೋಗು ಕನ್ನಡಿ ಮುಂದೆ ನಿಂತ್ಕೊಂಬ ಅಂತ ಹೇಳ್ತಾರೆ. ಅಲ್ಲಿ ಹೋಗಿ ನೋಡ್ಕೊತಾರೆ. ಅವ್ರಿಗೆ ಅಯ್ಯಪ್ಪ, ಕೈ ಕಾಲು ಆರೋಗ್ಯವಂತ ಶರೀರ ಕೊಟ್ಟಿದ್ದಾರೆ, ಮತ್ತು ಇನ್ನೇನು ಕೊಡಬೇಕಯ್ಯ ನಿನಗೆ, ಇನ್ನೇನು ಕೊಡಬೇಕು ನಿನಗೆ, ಅದನ್ನೇ ನಿನಗೆ ಕೊಟ್ಟಿರೋದು ನಾನು. ಅದು ಯಾರಿಂದ ಬಂತು? ನನ್ನಿಂದ ಬಂದಿದೆ, ಅದಕ್ಕೆ ಹೋಗು ಸುಮ್ಮನೆ ಅಂತ ಹೇಳ್ತಾರೆ. ನಮ್ಮ ತಂದೆ ತಾಯಿಗಳು ಏನು ಕೊಡಬೇಡ, ಮನುಷ್ಯನನ್ನಾಗಿ ನಮಗೆ ಈ ಜೀವಿಯಾಗಿ ಬದುಕುವಂಥ ಅವಕಾಶ ಕೊಟ್ಟಿದ್ದಾರಲ್ಲ, ಅದಕ್ಕಾಗಿ ನಾವು ಋಣಿಗಳಾಗಿರಬೇಕು, ಅವರ ಋಣಗಳನ್ನು ತೀರಿಸಬೇಕು. ಆತ್ಮೀಯ ಬಂಧುಗಳೇ, ನಮ್ಮ ಹಿರಿಯರನ್ನು ನಾವು ತುಂಬ ಗೌರವಿಸಬೇಕು. ಈಗ ವೃದ್ಧಾಶ್ರಮಗಳು ಹೋಗಿದೆ, ಇದೇನು ಹೆಚ್ಚಾಗ್ತಾ ಇದೆ. ಇದರ ಅರ್ಥ ಏನಂದರೆ, ನಮ್ಮ ಮಕ್ಕಳುಗಳು ಕಲಿಕೆಯ ಲೆಕ್ಕದಲ್ಲಿ 3 ವರ್ಷಕ್ಕೆ ಸ್ಕೂಲ್ಗೆ ಸೇರ್ಕೊಂಡು ಅವು ಅದೇನು ಔಷಧಿನ ಕೊಡ್ತಾರೋ ಮಲ್ಕಳ್ಳಿ ಅಂತ ಏನು ಮಾಡ್ತಾರೋ ದೇವ್ರಿಗೆ ಗೊತ್ತು. ಅವು ನರ್ಸರಿಗೆ ಅಂತ ಹೋಗಿ ಅಲ್ಲಿ ಹೋಗ್ತಾ ಇದ್ದಾವೆ ನಮ್ಮ ಮಕ್ಕಳು. ನಮ್ಮ ಮುದುಕರಾಗಿರೋ ಅಂಥವ್ರು ಹೋಗ್ತಾರೆ. ನಾವು ಏಕಾಂಗಿಯಾಗಿ ಈ ಸಂಬಂಧಗಳು, ಮಾನವ ಸಂಬಂಧಗಳನ್ನು ಎಷ್ಟೋ ಸಾರಿ ನನಗೆ ಭಾವನೆ ಆಗುತ್ತೆ, ಮನುಷ್ಯರ ಸಂಬಂಧಗಳು ಕಡಿಮೆ ಆಗಿರೋದ್ರಿಂದ ನಾವು ಈ ಸ್ಥಿತಿಗೆ ತಲುಪ್ತಾ ಇದ್ದೀವೇನೋ ಅನ್ನುವಂಥ ಭಾವನೆಯೂ ಕೂಡ ನನಗಿದೆ. ಸೊ ಅದಕ್ಕೋಸ್ಕರ ಲೆಟ್ ಅಸ್ ಸ್ಟ್ರೆಂಗ್ತನ್ ಅವರ್ ರಿಲೇಷನ್ಶಿಪ್ಸ್. ನಾವು ನಮ್ಮ ಸಂಬಂಧಗಳನ್ನು ಗಟ್ಟಿಗೊಳಿಸೋಣ, ಕೂತ್ಕೊಳ್ಳೋಣ, ಸಾಮೂಹಿಕ. ನೋಡಿ, ಕೋಲಾಟ ಒಂದು ಎಲ್ಲರೂ ಊರಿನವರೆಲ್ಲ ಸೇರ್ಕೊಂಡು ಕೋಲು ಒಯ್ತಾಯಿದ್ರು, ಕುಣಿತಾಯಿದ್ರು, ನಗ್ತಾಯಿದ್ರು. ಬೀಸೋದು, ಕುಟ್ಟುವಾಗ, ಕಳೆ ಕೀಳುವಾಗ, ಹೊಲಕ್ಕೆ ಸಸಿ ಹಾಕುವಾಗ ಎಲ್ಲ ಕಡೆಯೂ ನಮ್ಮ ಹಿರಿಯರು ಸಂಭ್ರಮಿಸ್ತಾಯಿದ್ರು. ಆ ರೀತಿಯ ಸಂಬಂಧಗಳು ನಶಿಸಿ ಹೋಗ್ತಾ ಇದೆ. ಅದರಿಂದ ಸಂಬಂಧಗಳು ಚೆನ್ನಾಗಿರಬೇಕು, ಆಗ ಮಾತ್ರ ಬದುಕು ಹಸನಾಗಿರುತ್ತೆ.
ಸಂಬಂಧ ನಷ್ಟ, ನಮ್ಮ ಜೀವನ ನಷ್ಟ ಅಂತ ನಾವು ಭಾವಿಸ್ಬೇಕು ಅಂತೇಳಿ ನನಗೆ ಕೊಟ್ಟ ಅವಕಾಶಕ್ಕಾಗಿ ಎಲ್ರಿಗೂ ಗೌರವಪೂರ್ವಕವಾಗಿ ವಂದಿಸಿ